ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ಪವಿತ್ರ ಪಾದಗಳಿಗೆ ಹಣೆಮಣೆದು ಎಲ್ಲ ಶೋಷರಣರ ದಿವ್ಯಪಾದ ಪದ್ಮಗಳಿಗೆ ಶಿರವಾಗಿ ಗ್ರಾಮದೈವ ಮಹಾಕಾಲನಿಗೂ ಕಾಲನಾದಂತಹ ದೇವರಾಜನಿಂದ ಪೂಜಿಸಲ್ಪಡುವ ಭೂತ ಸಂಘ ನಾಯಕ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ವಂದಿಸಿ, ನಮ್ಮೆಲ್ಲರ ಆರಾಧ್ಯರು, ಶ್ರೇಷ್ಠ ಗುರುವರ್ಯರು, ಮಹಾ ತಪಸ್ವಿಗಳು, ಯೋಗಸಿದ್ಧಿ ಪುರುಷರು, ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯಪಾದ ಪದ್ಮಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಶ್ರೇಷ್ಠ ಶಿವಯೋಗಿಗಳು, ಮಹಾಜ್ಞಾನಿಗಳು, ಅನುಭಾವಿಗಳು ಆಗಿರುವಂತಹ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳವರ ದಿವ್ಯಚರಣಗಳಿಗೂ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಅನುಭಾವ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೇಷ್ಠ ಗುರುಭಕ್ತರು, ಅನುಭಾವಿಗಳು, ಆಧ್ಯಾತ್ಮಿಕ ಚಿಂತಕರಾದಂತಹ ಪರಮಪೂಜ್ಯ ಶ್ರೀ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರ ಚರಣಗಳಿಗೂ ವಂದಿಸಿ, ತಮ್ಮ ಅಮೂಲ್ಯವಾದಂತಹ ಗಾಯನ ಸುಧೆಯ ಮೂಲಕ ಎಲ್ಲರಿಗೂ ಸಂತೋಷವನ್ನು ಕೊಡ್ತಾ ಇರುವಂತಹ ಶ್ರೀಯುತರಾದ ಸಿದ್ಧಾರೂಢ ಅವರಳ್ಳಿಯವರಲ್ಲಿಯೂ, ತಬಲಾವಾದಕರಾದ ಶ್ರೀಯುತ ಸಿದ್ಧರಾಜ್ ಮಾಲಿ ಪಾಟೀಲ್ ಅವರಲ್ಲಿಯೂ ಶ್ರದ್ಧೆಯಿಂದ ಆಗಮಿಸಿದ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಮ್ಮೆಲ್ಲರ ಜೀವನದ ಮುಖ್ಯ ಉದ್ದೇಶ ಆಧ್ಯಾತ್ಮಿಕ ಲಾಭ. ನಾವು ಪರಮಾರ್ಥವನ್ನು ಪಡೆದುಕೊಂಡು ಶ್ರೇಷ್ಠವಾದ ಸದ್ಗುಣಗಳನ್ನು ಅಳವಡಿಸಿಕೊಂಡು ಸಜ್ಜನರಾಗಿ, ಸಚ್ಚಾರಿತ್ರ್ಯವಂತರಾಗಿ, ಗುರುಕೃಪೆಯನ್ನು ಪಡೆದು, ದೇವಕೃಪೆಯನ್ನು ಪಡೆದು ಈ ಜಗತ್ತಿನಲ್ಲಿ ಸಂತರಾಗಿ ಬದುಕುವುದಕ್ಕಾಗಿ ಬಂದವರು. ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿರುವುದು ಕ್ಷುಲ್ಲಕವಾದ ವಿಷಯಗಳಿಗಾಗಿ ಬಡಿದಾಡುವುದಕ್ಕಾಗಿ ಅಲ್ಲ. ಕ್ಷುದ್ರವಾದ, ಹೀನವಾದ, ಅತ್ಯಂತ ನಿಕೃಷ್ಟವಾದಂತಹ ವಿಷಯಗಳಿಗಾಗಿ ಬಡಿದಾಡುವ ಜನರು ನಿಜವಾಗಿಯೂ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾರೆ. ದೇವನು ಕೊಟ್ಟಂತಹ ಈ ಆಯುಷ್ಯ ಹಾಳಾಗಬಾರದು. ಯಾಕೆ ಅಂದರೆ ಇದನ್ನು ಯಾರೋ ಸಾಮಾನ್ಯರು ಕೊಡಲಿಲ್ಲ, ಸಾಕ್ಷಾತ್ ಪರಮಾತ್ಮನೇ ನಮಗೆ ದಾರಿ ಎರೆದು ಕೊಟ್ಟ. ದೇವ ಪ್ರದತ್ತವಾದಂತಹ ಆಯುಷ್ಯವೇ ಮನುಷ್ಯನ ಜನ್ಮ. ಇಲ್ಲಿ ಪ್ರತಿಯೊಂದು ಉಸಿರು, ಪ್ರತಿಯೊಂದು ಕ್ಷಣ ಅದು ದೇವ ನೆನಹಿಗಾಗಿ ನಾವು ಕಳಿಬೇಕು. ನಾವೇನೋ ತಿಳ್ಕೊಂಡಿರಬಹುದು, ನಾವು ಈಗ ಸದ್ಯ ಆಯುಷ್ಯವನ್ನೇನು ಕಳಿಲತ್ತಿದ್ದೀವಿ, ಭಾಳ ಚಲೋ ರೀತಿಯಿಂದ ಕಳೀತಾ ಇದ್ದೀವಿ ಅಂತ ತಿಳ್ಕೊಂಡಿರಬಹುದು. ಸರಿಯಾಗಿ ವಿಚಾರ ಮಾಡಿದರೆ ಗೊತ್ತಾಗ್ತದೆ
ನಮ್ಮ ಆಯುಷ್ಯ ಮನಸ್ಸಿಗೆ ಬಂದಂಗೆ ನಾವು ಕಳೀತಾ ಇದ್ದೀವಿ. ಏನೋ ಮನಸ್ಸಿನಲ್ಲಿ ಅನಿಸ್ತು ಹಂಗೆ ಮಾಡ್ಕೋತ ಹೊಂಟಿದ್ದೀವಿ. ಯಾವ ರೀತಿಯಾಗಿ ಆಯುಷ್ಯವನ್ನು ಖರ್ಚು ಮಾಡಬೇಕು ಹಂಗೆ ಮಾಡ್ತಾ ಇಲ್ಲ. ಯಾವ ರೀತಿಯಾಗಿ ಬಳಸಬೇಕಾಗಿತ್ತು, ಒಂದು 10 ರೂಪಾಯಿ ಅದ ಅಂದ್ರೆ ಆ 10 ರೂಪಾಯಿಯನ್ನು ತಿಳಿದಂತಹ ಮನುಷ್ಯನ ಕೈಯಲ್ಲಿ ಕೊಟ್ಟರೆ ಅವ ಅದನ್ನು 1000 ಮಾಡ್ತಾನೆ, 1,00,000 ಮಾಡ್ತಾನೆ. ತಿಳಿಯಲಾರದ ಮನುಷ್ಯನ ಕೈಯಲ್ಲಿ 10 ರೂಪಾಯಿ ಕೊಟ್ಟರೆ ಆ 10 ರೂಪಾಯಿನೂ ಹಾಳು ಮಾಡ್ತಾನೆ, ಮತ್ತೊಂದು 100 ರೂಪಾಯಿ ಸಾಲ ಮಾಡ್ತಾನೆ ತಿಳಿಲಾರ್ದವ. ಹಾಗಾಗಬಾರದು. ನಮ್ಮ ಆಯುಷ್ಯ ಪಾವನವಾಗಬೇಕು. ಜೀವನದಲ್ಲಿ ನಾವು ಯಾವುದನ್ನು ಸಾಧಿಸಬೇಕಾಗಿದೆಯೋ ಅದನ್ನು ಸಾಧಿಸಲೇಬೇಕು. ಮನೆ ಕಟ್ಟುವುದು ನಿಜವಾದ ಸಾಧನೆ ಅಲ್ಲ. ಮಕ್ಕಳನ್ನು ಹೆರುವುದು ನಿಜವಾದ ಸಾಧನೆ ಅಲ್ಲ. ಲೋಕದಲ್ಲಿ ಪ್ರಸಿದ್ಧನಾಗುವುದು ನಿಜವಾದ ಸಾಧನೆ ಅಲ್ಲ. ಹಾಗಾದರೆ ನಿಜವಾದ ಸಾಧನೆ ಯಾವುದು ಅಂತ ಕೇಳಿದರೆ ತಿಳಿದಂಥವ್ರು ಹೇಳ್ತಾರೆ, ನಿನ್ನ ಮನಸ್ಸು ಯಾವಾಗ ಸಂಪೂರ್ಣವಾಗಿ ಸ್ವಚ್ಛ ಆಗ್ತದ, ಶಾಂತವಾಗ್ತದಲ್ಲ, ಅದು ನಿಜವಾದ ಸಾಧನೆ, ಅದು ನಿಜವಾದ ಬದುಕು. ಮನಸ್ಸು ಶಾಂತವಾಗಬೇಕು. ಮನಸ್ಸು ಏನಾಗಬೇಕು ಅಂದ್ರೆ ಸ್ವಚ್ಛ ಆಗಬೇಕು. ಎಷ್ಟು ಸ್ವಚ್ಛವಾಗಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಆಕಾಶದಿಂದ ಬೀಳುವಂಥ ಮಳೆ ಎಷ್ಟು ಸ್ವಚ್ಛವಾಗಿರ್ತದನೋ, ಒಂದು ಹೂವಿನ ಮೊಗ್ಗು ಎಷ್ಟು ಸ್ವಚ್ಛವಾಗಿರ್ತದನೋ, ಒಂದು ಸಣ್ಣ ಮಗು ನಕ್ಕಿತು ಅಂದ್ರೆ ಆ ನಗುವಿನಲ್ಲಿ ಎಷ್ಟು ಸ್ವಚ್ಛತೆ ಅದನೋ ಅಷ್ಟು ನಿನ್ನ ಮನಸ್ಸು ಸ್ವಚ್ಛವಾಯಿತು ಅಂದ್ರೆ ಅದೇ ಮನಸ್ಸಿನಲ್ಲಿ ದೇವರ ದರ್ಶನವಾಗ್ತದ ಅಂತ ಹೇಳ್ತಾರೆ. ದೇವರೆಲ್ಲೋ ಹೊರಗಿಲ್ಲ. ದೇವರನ್ನು ಹುಡುಕಾಡ್ಕೊಂಡು ನಾವು ಎಲ್ಲೋ ಹೋಗಬೇಕಾಗಿಲ್ಲ, ಏನೇನೋ ಮಾಡಬೇಕಾಗಿಲ್ಲ. ಏನು ಮಾಡಬೇಕಾಗ್ಯದಂದ್ರೆ ಮನಸ್ಸನ್ನು ಸ್ವಚ್ಛ ಮಾಡಬೇಕು, ಶಾಂತ ಮಾಡಬೇಕು. ಎರಡೇ ಕೆಲಸ. ಹಾಗಾದ್ರೆ ಹೆಂಗೆ ಅರಿವೆ ಹೊಲಸಾದ್ರೆ ನಾವು ಸಾಬೂನು ಪುಡಿ ಹಾಕಿ ಸ್ವಚ್ಛ ಮಾಡಿ ತೊಳಿತೀವಿ, ಹಂಗೇನಾದರೂ ಈ ಮನಸ್ಸು ತೊಳೆಯುವ ಸಲುವಾಗಿ ಏನಾದರೂ ಐತೇನೋ ಅಂತ ಕೇಳಿದ್ರೆ ಅದು ಅಂಗಡಿಯಾಗ ಸಿಗುವುದಿಲ್ಲ. ಎಲ್ಲಿ ಸಿಗ್ತದ, ಯಾವ ಮಾತುಗಳನ್ನು ಹಾಕಿದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗ್ತದ ಅಂತ ಕೇಳಿದ್ರೆ ಬಸವಣ್ಣನವರ ವಚನಗಳು, ಸಂತರ ಮಾತುಗಳು, ಅಲ್ಲಮ ಪ್ರಭುದೇವರ ಪ್ರಖರವಾದ ಅನುಭವದ ನುಡಿಗಳನ್ನು ನಾವು ಮನಸ್ಸಿನಲ್ಲಿ ಹಾಕಿದ್ದೀವಿ ಅಂದ್ರೆ ಮನಸ್ಸು ತಾನೇ ಸ್ವಚ್ಛ ಆಗ್ತದೆ. ನಾವು ಮುಂಜಾನೆಯಿಂದ ಸಂಜೆಯವರೆಗೆ ಬರೀ ಅವ ಅದನ್ನು ಬೈದ, ಇವ ಇದನ್ನು ಬೈದ ಅಂತ ಬರೀ ಬೈಗುಳಗಳನ್ನೇ ಮೆಲುಕು ಹಾಕ್ತಿದ್ದೀವಿ ಅಂದ್ರೆ, ಮನನ ಮಾಡ್ತಿದ್ದೀವಿ ಅಂದ್ರೆ ಮನಸ್ಸ ಸ್ವಚ್ಛ ಆಗುವ ಬದಲಿಗೆ ಹೊಲಸಾಕೋತ ಹೋಗುತ್ತದೆ. ಒಬ್ಬರು ಮಹಾತ್ಮರು ಒಂದು ಮನೆಗೆ, ಶ್ರೀಮಂತರ ಮನೆಗೆ ಭಿಕ್ಷಾ ಬೇಡಬೇಕಂತ ಹೋದರು. ಹೋದಾಗ ಮನೆ ಹೊರಗಡೆನ ಕುಂತು ಭಿಕ್ಷೆಯನ್ನು ತಂದು ನೀಡಪ್ಪ ಅಂತ ಒಂದು ಪಾತ್ರೆ ಇತ್ತು ಅವ್ರದ್ದು, ಭಿಕ್ಷಾ ಪಾತ್ರೆ. ಅದನ್ನು ಹಿಂಗೆ ಮುಂಚಾಚಿದ್ರು. ಅದು ಪೂರ್ಣ ಹೊಲಸಾದಂತಹ ಪಾತ್ರೆ. ಮನೆಗೆ ಗುರುಗಳು ಬಂದಾರ, ಚಲೋ ಪದಾರ್ಥವನ್ನು ನೀಡಬೇಕು ಅಂಥೇಳಿ ಆ ಭಕ್ತ ಮನೆಯ ಒಳಗಿನಿಂದ ಚಲೋ ಪಂಚಾಮೃತವನ್ನು ತಂದಿದ್ರು. ಅವ ತಂದ ಆ ಪಾತ್ರೆಯಲ್ಲಿ ಸುರಿಬೇಕಂತ ನೋಡ್ತಾನ, ಪಾತ್ರೆಯೆಲ್ಲ ಹೊಲಸಾಗ್ಯದ. ಅವಾಗ ಅವ ಪಾಯಸ ಹಾಕಲಿಲ್ಲ. ಗುರುಗಳಿಗೆಂದ, ಗುರುಗಳ ಇದರೊಳಗೆ ಹೆಂಗೆ ಹಾಕುವುದು ಪಾಯಸವನ್ನು, ಭಾಳ ಹೊಲಸಾಗಿದೆ ಇದು.
ಗುರುಗಳಂದ್ರು ನೀ ವಿಚಾರ ಮಾಡಬೇಡ ಅದನ್ನು, ಇದ್ರಾಗ ಸುಮ್ಮ ಹಾಕು ಅಂತ ಹೇಳಿದ್ರು ಅವು. ಅವಾಗ ಅವ ಭಕ್ತಂದ, ಗುರುಗಳ ನೀವೇನೋ ಜ್ಞಾನಿಗಳದಿರಿ, ಆದ್ರೆ ನಾ ಮಾತ್ರ ಸ್ವಚ್ಛ ಮಾಡಲಾರ್ದ ಇದ್ರಾಗ ಹಾಕೋದೇ ಇಲ್ಲ ಅಂತ ಹೇಳಿದ. ಯಾಕಂದ್ರೆ ನಾನು ಇಷ್ಟು ಕಿಮ್ಮತ್ತಿನ ಪಾಯಸ ಇದು 3-4 ತಾಸು ಕಷ್ಟಪಟ್ಟಿದ್ದನ್ನು ಕುದಿಸೇನಿ, ಚಲೋ ಬಾದಾಮ ಮನೂಕ ಎಲ್ಲ ಅದರಾಗ ಹಾಕೇನಿ, ಮತ್ತು ಮ್ಯಾಲ ತುಪ್ಪ ಹಾಕೇನಿ, ಹಾಲು ಹಾಕೇನಿ, ಇಷ್ಟೆಲ್ಲ ಹಾಕಿ ನಾನು ಕುದಿಸಿ ಅಮೂಲ್ಯವಾದಂತಹ ಪಾಯಸ ತಯಾರು ಮಾಡೇನಿ. ಈ ಪಾಯಸವನ್ನು ಈ ಸ್ವಚ್ಛ ಇರಲಾರ್ದ ಪಾತ್ರೆಯಲ್ಲಿ ಹಾಕಿದ್ರೆ ಪೂರ್ಣ ಎಲ್ಲ ಪಾಯಸ ಕೆಟ್ಟು ಹೋಗ್ತದ ಅಂತಂದವ. ಆಗ ಗುರುಗಳು ಅವನಿಗೆ ಒಂದು ಮಾತನ್ನು ಹೇಳಿದರು, ನೋಡಪ್ಪ, ಇನ್ನೊಂದು 4 ತಾಸಿಗೆ ಅಥವಾ ಇನ್ನೊಂದು 12 ತಾಸಿಗೆ ನೀ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಈ ಪಾಯಸ ಹಾಳಾಗಿ ಹೋಗುವುದೇ, ಹಳಿಸಿ ಹೋಗುತ್ತದೆ. ಬರೇ 12 ತಾಸಿಗೆ ಹಳಿಸಿ ಹೋಗುವಂಥ ಈ ಪಾಯಸವೇ ಹಾಳಾಗಬಾರದು ಅಂತ ನೀನು ಇಷ್ಟು ವಿಚಾರ ಮಾಡಬೇಕಾದ್ರೆ, ನಾನು ಅಮೃತ ಸಮಾನವಾದ ದೇವ ಸಮಾನವಾದಂತಹ ಮಾತುಗಳನ್ನು ನಿನ್ನ ಹೊಲಸಾದಂಥ ಈ ಮನಸ್ಸಿನಲ್ಲಿ ಹೆಂಗೆ ಹಾಕಲಿ ಅಂತಂದ್ರವರು. ನಿನ್ನ ಮನಸ್ಸ ಬಹಳ ಹೊಲಸಾಗ್ಯದ, ಯಾರಾದರೂ ಬಡಬಗ್ಗರ ಬಂದರು ಅಂದ್ರೆ ನೀ ಅವ್ರನ್ನ ಹಚ್ಕೊಳ್ಳೋದಿಲ್ಲ, ಅನಾಥರು ರೋಗಿಗಳು ಬಂದರು ಅಂದ್ರೆ ಅವರಿಗೆ ಬೈತಿ ಬಡಿತಿ, ಅಷ್ಟೇ ಅಲ್ಲದೆ ನಿನ್ನ ಮನಸ್ಸ ಸ್ವಚ್ಛ ಇಲ್ಲ ಅಂತ ಹೇಳಿದರು. ಆವಾಗ ಅವನಿಗೆ ಕಣ್ಣು ತೆರೆದಂಗಾಯಿತು. ಹಾಗಾದರೆ ಗುರುಗಳೇ ನಾ ಏನು ಮಾಡಬೇಕು ಅಂತ ಕೇಳಿದ. ಅವರು ಒಂದು ಮಾತನ್ನೇ ಹೇಳಿದರು, ದಾನಾಯ ಲಕ್ಷ್ಮಿ ಸುಕೃತಾಯ ವಿದ್ಯಾ ಚಿಂತಾ ಪರಬ್ರಹ್ಮ ವಿನಿಶ್ಚಯಾಯ. 3 ಮಾತುಗಳಿರಬೇಕು ನೆನಪಿನಲ್ಲಿ. ಸಂಪತ್ತು ಬಹಳಿತ್ತು ಅಂದ್ರೆ ಮನುಷ್ಯನಿಗೆ ಸೊಕ್ಕ ಹೆಚ್ಚಾಗ್ತದ, ಸಂಪತ್ತು ಬಹಳಿತ್ತು ಅಂದ್ರೆ ಮನುಷ್ಯನಿಗೆ ಕಣ್ಣು ಮಂದಾಗ್ತವ, ಸರಿಯಾಗಿ ಜಗತ್ತು ಕಾಣಿಸುವುದಿಲ್ಲ. ಅದಕ್ಕೆ ಏನು ಮಾಡಿದರು, ಮನುಷ್ಯನಿಗೆ ರೊಕ್ಕದ ಮದ ಬರಬಾರದು ಅಂತ ತಿಳಿದುಕೊಂಡು ದಾನ ಮಾಡುವಂತಹ ಪರಂಪರೆಯನ್ನು ತಂದರು. ದಾಸೋಹವನ್ನು ಮಾಡಬೇಕು, ಆವಾಗ ನಮ್ಮ ಮನಸ್ಸು ಸ್ವಚ್ಛವಾಗ್ತದೆ. ಮೊದಲನೇದ್ದು ದಾನಾಯ ಲಕ್ಷ್ಮಿ. ತಿಜೋರಿಯಲ್ಲಿ ಇಡುವುದಕ್ಕಾಗಿ ಲಕ್ಷ್ಮಿ ಅಲ್ಲ, ಬರೀ ಸಂಗ್ರಹ ಮಾಡುವುದಕ್ಕಾಗಿ ಸಂಪತ್ತಲ್ಲ. 4 ಜನರಿಗೆ ಇರಲಾರ್ದಂಥವರಿಗೆ ನಾವು ಕೊಟ್ಟಿವಿ ಅಂದ್ರೆ ಅದು ನಿಜವಾದಂತಹ ಸಂಪತ್ತಿನ ಸದ್ವಿನಿಯೋಗ. ಹೆಂಗ್ರಿ ಇನ್ನು ಯಾರಿಗೆ ದಾನ ಮಾಡಬೇಕು? ದೊಡ್ಡ ಪ್ರಶ್ನೆ ಅದು. ನಿಮ್ಮ ಊರಲ್ಲೇನ ಎಷ್ಟೋ ಜನರು ಸಣ್ಣ ಸಣ್ಣ ಮಕ್ಕಳಿರ್ತಾವೆ, ಅವರೇ ತೀರ್ಕೊಂಡಿರ್ತಾಳೆ, ಅಪ್ಪರೇ ತೀರ್ಕೊಂಡಿರ್ತಾನ, ಅಥವಾ ಇಬ್ಬರು ಇದ್ದರೂ ಕೂಡ ಬಡವರೇ ಇರ್ತಾರೆ, ಇರಲಿಲ್ಲ ಅಂದ್ರೆ ರೋಗಿಗಳೇ ಇರ್ತಾರೆ. ಅಂಥವರಿಗೆ ನಿಮ್ಮ ಮಕ್ಕಳ ಶಾಲೆಗೆ ಏನು ನೀವು ಕಳಿಸುವಾಗ ಅವರಿಗೆ ಫೀ ಕಟ್ಟಿ ಚಲೋ ಶಾಲೆಗೆ ಏನು ಕಳಿಸ್ತಿರಲ್ಲ, ಅದೇ ಸಮಯಕ್ಕೆ ಆ ಊರನು 1-2 ಅವ್ವ ಅಪ್ಪ ಇರಲಾರ್ದಂಥ ಹುಡುಗರು ನನ್ನ ಮಕ್ಕಳ ಅಂತ ತಿಳ್ಕೊಂಡು ಅವ್ರ ಫೀಯಟ್ ನೀವು ಕಟ್ಟ್ರಿ ಅಂದರೆ ಇದು ನಿಜವಾದಂಥ ದಾನ. ದಾನಾಯ ಲಕ್ಷ್ಮಿ. ಸಂಪತ್ತಿರುವುದು ಬರೀ ಎಫ್ ಡಿ ಮೇಲೆ ಎಫ್ ಡಿ ಮಾಡುವುದಕ್ಕಾಗಿ ಅಲ್ಲ, 6 ವರ್ಷ ಆದ ಕೂಡಲೇ ಡಬಲ್ ಮಾಡುವುದಕ್ಕಾಗಿ ಅಲ್ಲ, ನೀರಿರುವುದು ಕುಡಿಯುವುದಕ್ಕಾಗಿಯೇ ಹೊರತು ಟ್ಯಾಂಕಿನಲ್ಲಿ ಸಂಗ್ರಹ ಮಾಡುವುದಕ್ಕಾಗಿ ಅಲ್ಲ. ಹಂಗೆ ಸಂಪತ್ತಿರುವುದು ಸದ್ವಿನಿಯೋಗ ಮಾಡುವುದಕ್ಕಾಗಿಯೇ ಹೊರತು ಕೂಡಿಡುವುದಕ್ಕಾಗಿ ಅಲ್ಲ. ಸುಕೃತಾಯ ವಿದ್ಯಾ. ಜ್ಞಾನದ ತಿಳುವಳಿಕೆ ಅದ, ವಿದ್ಯೆ ಅದ, ಆದ್ರೆ ಆ ವಿದ್ಯೆಯನ್ನು ಚಲೋ ಕೆಲಸ ಮಾಡೋ ಸಲುವಾಗಿ ಬಳಸದೇ ಇದ್ರೆ, ಒಬ್ಬ ಹುಡುಗ ಇವನ ಕಣ್ಣು ಮುಂದನ ಕುಡಿದು ಹಾಳಾಗುತ್ತಿದ್ದ, ಅವನಿಗೆ ಒಂದು ಮಾತು ಸಹಿತ ಇವ ಹೇಳಲಿಲ್ಲ ಅಂದ್ರೆ
ಇವನಿಗೆ ಹೆಂಗೆ ಮಾಸ್ತರ್ ಅಂಥೇಳಿ ಕರಿಬೇಕು, ಇವನಿಗೆ ಹೆಂಗೆ ದೊಡ್ಡ ಆಫೀಸರ್ ಅಂಥೇಳಿ ಕರಿಬೇಕು? ತಿಳುವಳಿಕೆ ಅದ ಅಂದ ಬಳಕ ಹೇಳಬೇಕವ ಸರಿಯಾಗಿ, ತಮ್ಮ ಇಲ್ಲಿ ನಿನ್ನ ಹೆಜ್ಜೆ ತಪ್ತದ, ನೀನು ಒಂದು ವೇಳೆ ಇವತ್ತ ಕುಡಿಲಾಕ ಚಾಲೂ ಮಾಡಿದೆ ಅಂದ್ರೆ ನಿನ್ನ ಇಡೀ ಮನೆಯ ದೀಪ ಆರಿ ಹೋಗ್ತದ, ನಿನ್ನ ಇಡೀ ಮನೆ ಕಗ್ಗತ್ತಲಲ್ಲಿ ಮುಳುಗಿ ಹೋಗ್ತದ ಅಂತ ತಿಳಿಸಿ ಹೇಳಿದ ಅಂದ್ರೆ ಅದುವೇ ವಿದ್ಯಾ. ಸುಕೃತಾಯ ವಿದ್ಯಾ ಚಿಂತಾ ಪರಬ್ರಹ್ಮ ವಿನಿಶ್ಚಯಾಯ. ಇನ್ನು ನಾವು ಯಾವುದರ ಕುರಿತಾಗಿ ನಿರಂತರ ಚಿಂತನೆ ಮಾಡಬೇಕು, ಯಾವುದರ ಕುರಿತಾಗಿ ಮನನ ಮಾಡಬೇಕು? ಪರಬ್ರಹ್ಮ ವಿನಿಶ್ಚಯಾಯ. ನಾನಂದ್ರೆ ಯಾರು, ನನ್ನ ನಿಜವಾದ ಸ್ವರೂಪ ಯಾವುದು, ನಿಜವಾಗಿಯೂ ಈ ಜಗತ್ತನ್ನು ನಡೆಸುವಂತಹ ಶಕ್ತಿ ಯಾವುದು, ಅದರ ಕುರಿತು ಚಿಂತನೆ ಮಾಡಬೇಕು. ಇಷ್ಟು ಮಾಡಿದ್ರೆ ನಮ್ಮ ಸಂಪತ್ತ ಸ್ವಚ್ಛವಾಗಿರುತ್ತದ, ನಮ್ಮ ವಿದ್ಯಾ ಸ್ವಚ್ಛವಾಗಿರ್ತದ, ನಮ್ಮ ಮನಸ್ಸು ಸ್ವಚ್ಛವಾಗಿರ್ತದ, ಬುದ್ಧಿ ಸ್ವಚ್ಛವಾಗಿರ್ತದೆ. ಜಗತ್ತಿನಲ್ಲಿ ನಾವು ಮಾಡಬೇಕಾದದ್ದು ಏನು? ಮನಸ್ಸನ್ನು ಸ್ವಚ್ಛವಾಗಿಟ್ಕೋಬೇಕು ಮತ್ತು ಶಾಂತವಾಗಿಟ್ಕೋಬೇಕು. ಯಾವಾಗಲೂ ಒಂದು ರೀತಿಯಾಗಿ ಕಿರಿಕಿರಿ ಇತ್ತು ಅಂದ್ರೆ ಮನುಷ್ಯ ದೇವರಾಗ ಹೆಂಗೆ? ಲಿಂಗಾಂಗ ಸಾಮರಸ್ಯ ಉಂಟಾಗುವುದು ಯಾವಾಗ? ಜಗತ್ತನ್ನೇ ಆಳುವಂತಹ ಆ ಒಂದು ಶಕ್ತಿಯ ದರ್ಶನ ಆಗುವುದು ಯಾವಾಗ? ಅದು ಯಾವಾಗ ಆಗ್ತದ ಅಂತ ಕೇಳಿದ್ರೆ ಯಾವಾಗ ನಾವು ಶಾಂತರಾಗ್ತೀವಿ. ಆದ್ದರಿಂದಲೇ ಪ್ರತಿದಿನ ಮುಂಜಾನೆ ಎದ್ದ ಕೂಡಲೇ ಮನುಷ್ಯನ ಮೊದಲನೇ ಕೆಲಸ ಯಾವುದು ಅಂದ್ರೆ ಸ್ನಾನ ಮಾಡಬೇಕು. ಸ್ನಾನ ಆದ ನಂತರ ಒಂದು ಮಾತಾಡಬಾರದು ಮನುಷ್ಯ ಯಾರ ಜೊತೆಗೆ. ಸ್ನಾನ ಆದ ನಂತರ ದೇವಕ್ಕೂ ಪೂಜೆಯ ಕೋಣೆಗೆ ಹೋಗಿ ಮೊದಲ ಪೂಜೆ, ಪ್ರಾರ್ಥನೆ, ಧ್ಯಾನ, ಜಪ, ತಪ ಒಂದು ತಾಸರೆ ಮಾಡಬೇಕು. ಎದ್ದ ಕೂಡಲೇನ ನಮ್ಮದು ಪ್ರಪಂಚದ ಗದ್ದಲ ಚಾಲು ಆಯಿತು ಅಂದ್ರೆ 100 ವರ್ಷ ಅಲ್ಲ 1000 ವರ್ಷ ಆದರೂ ಮನಸ್ಸು ಶಾಂತ ಆಗುವುದಿಲ್ಲ. ಶಾಂತ ಆಗೋ ಸಲುವಾಗಿ ಏನಾದರೂ ಪ್ರಯತ್ನ ಮಾಡಬೇಕಲ್ಲ ನಾವು. ಈಗ ರಾಡಿ ನೀರದ ಅಂತ ಇಟ್ಕೊಳ್ಳೋನು, ಆ ರಾಡಿ ನೀರನ್ನು ಒಂದು ಪಾತ್ರೆಯಲ್ಲಿ ಹಿಡಿದಿಟ್ಟು ಆ ನೀರ ಪೂರ್ಣ ರಾಡಿಯೆಲ್ಲ ಹೋಗಿ ಕೆಳಗೆ ಕುಂಡ್ರಬೇಕು. ನೀರ ತಿಳಿ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಅವಕಾಶ ಕೊಡಬೇಕಾಗ್ತದೆ ನಾವು. ಅದು ನೀರನ್ನು ಅಲಗಾಡಿಸಲಾರ್ದಂಗೆ, ಪಾತ್ರೆಯನ್ನು ಹೊಯ್ದಾಡ್ಲಾರ್ದಂಗೆ ಸರಿಯಾಗಿ ಒಂದು 8 ತಾಸು ಹಂಗೆ ಇಟ್ಟಿವಿ ಅಂದ್ರೆ ಆ ಪಾತ್ರೆ ಏನಾಗ್ತದ, ಅದರಲ್ಲಿರುವಂಥ ರಾಡಿ ಹೋಗಿ ತಳಕ್ಕೆ ಕುಂಡಿರ್ತದ, ನೀರ ತಿಳಿಯಾಗ್ತದೆ. ಹಂಗೆ ನಮ್ಮ ಮನಸ್ಸ ಇಲ್ಲಿ ರಾಡಿಯ ನೀರಿದ್ದಂಗೆ ಅನೇಕ ರೀತಿಯಾದಂಥ ಚಿಂತೆಗಳು ನಮ್ಮ ಮನಸ್ಸಿನಲ್ಲಿ ಅದಾವೆ. ಅವೆಲ್ಲ ಹೋಗಿ ಮನಸ್ಸು ಶಾಂತ ಆಗಬೇಕಾಗಿತ್ತು ಅಂದ್ರೆ ದಿನ 1 ತಾಸಾದರೂ ನಾವು ತಣ್ಣಗೆ ಕುಂಡ್ರಲಾಕ ಕಲಿಬೇಕು. ಏನಿದು ಎದ್ದು ಕೂಡ್ಲನ ಕೆಲವೊಂದಿಷ್ಟು ಜನ ಇನ್ನೂ ಸ್ನಾನ ಆಗಿಲ್ಲ ಏನಿಲ್ಲ, ಎದ್ದು ಕೂಡಲೇ ಬಾಯಾಗ ತಂಬಾಕು ಹಾಕ್ತಾರೆ. ಏನು ಮಾಡೋದು ಇವ್ರನ್ನ ತಗೊಂಡು? ಇವರಿಗೆ ಲಿಂಗ ದೀಕ್ಷಾ ಕೊಟ್ರೂ ಉಪಯೋಗ ಇಲ್ಲ, ಮಂತ್ರ ದೀಕ್ಷಾ ಕೊಟ್ರೂ ಉಪಯೋಗ ಇಲ್ಲ. ಹಿಂಗಾದರೆ ಹೆಂಗ? ಎದ್ದು ಕೂಡಲೇ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಇದೊಂದು ಅತ್ಯಂತ ದೊಡ್ಡ ಸಂಸ್ಕಾರ. ಸ್ನಾನ ಆದ ತಕ್ಷಣ ಮೊದಲನೇ ಕೆಲಸ ವಿಶ್ವಶಕ್ತಿಯನ್ನು ಕುರಿತಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಏನು ಪ್ರಾರ್ಥನೆಯನ್ನು ಮಾಡಬೇಕು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಈಗೇನದಾರಲ್ಲ ಇವರು ನಿಜವಾದ ತಂದೆ ತಾಯಿಗಳಲ್ಲ. ಯಾಕೆ ಅಂದ್ರೆ ನಿಜವಾದ ತಂದೆ ತಾಯಿಗಳು ನಮ್ಮನ್ನು ಬಿಟ್ಟು ಎಂದೂ ಅಗಲುವುದಿಲ್ಲ.
ಅಗಲ್ತಾರಂದ ಬಳಿಕ ಇವರು ತಾತ್ಕಾಲಿಕ ತಂದೆ ತಾಯಿಗಳೇ ಹೊರತು ಶಾಶ್ವತ ತಂದೆ ತಾಯಿಗಳಲ್ಲ. ಹಾಗಾದರೆ ಶಾಶ್ವತ ತಂದೆ ತಾಯಿ ಯಾರು? ಯಾವಾತ ನಮಗ ಈ ಶರೀರದಲ್ಲಿ ಉಸಿರನ್ನು ತುಂಬಿದನೋ, ಯಾವ ಶಕ್ತಿ ಎರಡು ಕಣ್ಣು ಕೊಟ್ಟಿತೋ, ಯಾವ ಶಕ್ತಿ ಒಂದು ಮನುಷ್ಯನ ಶರೀರವನ್ನು ನಿರ್ಮಾಣ ಮಾಡಿತೋ, ಯಾವ ಶಕ್ತಿ ಪ್ರತಿ ಕ್ಷಣ ಕ್ಷಣಕ್ಕೂ ನಮಗೆ ಉಸಿರನ್ನು ತಂದು ಪೂರೈಸ್ತದನೋ, ಯಾವ ಶಕ್ತಿ ದಿನಕ್ಕೆ 3 ಹೊತ್ತು ಅನ್ನವನ್ನು ಹಾಕಿ ನಮ್ಮನ್ನು ರಕ್ಷಣಾ ಮಾಡ್ತದನೋ, ಯಾವ ಶಕ್ತಿ 100 ವರ್ಷದವರೆಗೆ ನಮ್ಮನ್ನು ಹಗಲ ರಾತ್ರಿ ಎನ್ನದೇ ಕಾಪಾಡುತ್ತದನೋ, ಅಂತಹ ಶಕ್ತಿಯೇ ನಮ್ಮ ನಿಜವಾದ ತಂದೆ, ನಮ್ಮ ನಿಜವಾದ ತಾಯಿ. ಆ ದೇವರನ್ನು ನಾವು ಪ್ರಾರ್ಥನಾ ಮಾಡಬೇಕು ಅಂತ ಬಸವಣ್ಣನವರು. ಈ ತಂದೆ ತಾಯಿನ ಬಿಡಬಾರ್ದಂತಲ್ಲ, ಇವರು ಎಷ್ಟ ಅಂದರೂ ತಾತ್ಕಾಲಿಕ, ಶಾಶ್ವತವಾಗಿ ಅನ್ನ ನೀರು ಅರಿವೆ ಆಶ್ರಯ ಉಸಿರನ್ನು ಕೊಟ್ಟಂತಹ ಶಕ್ತಿ ಯಾವುದು ಅದನ್ನು ನೆನೆಸಬೇಕು. ಆಗ ಅಂತಹ ಅದ್ವಿತೀಯ ಸಾಧನೆಯನ್ನು ಮಾಡಿ ಅನುಭವದ ಉತ್ತುಂಗಕ್ಕೆ ಏರಿ ಇಡೀ ದೇಶದಲ್ಲಿಯೇ ಶ್ರೇಷ್ಠ ಸಂತರಾಗಿ ಮಹಂತರಾಗಿ ಬಾಳಿ ಬದುಕಿ ಹೋದಂತಹ ಮಹಾತ್ಮರು ಶಿವಶರಣರು ಅಲ್ಲಮ ಪ್ರಭುದೇವರು. ಈ ಜಗತ್ತಿನಲ್ಲಿ ಬಸವಣ್ಣನವರಂಗ ಇನ್ನೊಬ್ಬರು ಬಸವಣ್ಣವರು ಹುಟ್ಟಲಿಲ್ಲ. ಬಹಳ ಜನ ಬಸವಣ್ಣವ್ರು ಆಗಬೇಕಂತಾರ, ಆದ್ರೆ ಆಗೋದಿಲ್ಲ. ಯಾಕ ಅಂದ್ರೆ ಪರಮಾತ್ಮ ಇನ್ನೊಬ್ಬರನ್ನು ಜೆರಾಕ್ಸ್ ಕಾಪಿ ತಯಾರು ಮಾಡುವುದಿಲ್ಲ ಜಗತ್ತಿನಲ್ಲಿ. ಅದರಲ್ಲೂ ವಿಶೇಷವಾಗಿ ಮಹಾತ್ಮರು ಅಂದರೆ ವಿಶ್ವ ವಿಭೂತಿಗಳವರು, ಮಹಾಮಹಿಮಾ ಪುರುಷರು. ಆಗ ಬಸವಣ್ಣನವರು ಒಬ್ಬರೇ, ಅಲ್ಲಮ ಪ್ರಭುದೇವರು ಕೂಡ ಒಬ್ಬರೇ ಈ ಜಗತ್ತಿನಲ್ಲಿ, ವೈರಾಗ್ಯನಿಧಿ ಅಕ್ಕ ಮಹಾದೇವಿಯವರು ಕೂಡ ಒಬ್ಬರೇ, ಕರ್ಮಯೋಗಿ ಸಿದ್ಧರಾಮೇಶ್ವರರು ಕೂಡ ಒಬ್ಬರೇ, ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನು ಕೂಡ ಇನ್ನೊಬ್ಬರು ಹುಟ್ಟಲಿಲ್ಲ, ಅವರು ಒಬ್ಬರೇ. ಹಂಗ ಪ್ರಭುದೇವರು ಅಂದ್ರೆ ಪ್ರಭುದೇವರೇ. ವಿಚಾರ ಮಾಡ್ರಿ, ಒಬ್ಬ ಮನುಷ್ಯ ತನ್ನ ಇಡೀ ಜೀವಮಾನದ ಅವಧಿಯಲ್ಲಿ ಒಂದು ತನಗಾಗಿ ಅಂತ ಮನೆಯನ್ನು ಕಟ್ಟಲಿಲ್ಲ, ತನಗಾಗಿ ಅಂತ 10 ರೂಪಾಯಿ ಕಿಸೆಯಲ್ಲಿ ಇಟ್ಟುಕೊಳ್ಳಿಲ್ಲ, ಏನೇನು ಇರಲಾರ್ದನ ಹುಟ್ಟಿದಾಗ ಹೆಂಗೆ ಏನೂ ಇರಲಾರ್ದ ಹುಟ್ಟಿದ್ದ, ಕೊನೆಯವರೆಗೂ ಅದೇ ರೀತಿಯಾಗಿ ಬದುಕಿದಂಥ ಒಬ್ಬ ಸಂತ ಅಂದ್ರೆ ಅಲ್ಲಮ ಪ್ರಭುದೇವರು. ನಾವೆಲ್ಲರೇ 4 ದಿವಸ ಹೋಗೋದೈತೆ ಅಂದ್ರೆ 8 ದಿವಸದ ತಯಾರಿ ಬುತ್ತಿ ಕಟ್ಕೊಂಡು ಹೋಗ್ತೀವಿ. ಪ್ರವಾಸಕ್ಕೆ ಹೋಗೋದಿತ್ತು ಅಂದ್ರೆ 10 ಜೊತೆ ಬಟ್ಟೆ ಒಯ್ತೀವಿ. ನಮ್ಮ ಜೀವನ ಎಲ್ಲಿ? ಅಲ್ಲಮ ಪ್ರಭುದೇವರ ಜೀವನ ಎಲ್ಲಿ? ಏನೇನೂ ಇಲ್ಲ. ಅಂತಹ ಮಹಾತ್ಮರು. ಇನ್ನೊಂದು ನಮಗೆಲ್ಲರಿಗೂ ಗೊತ್ತಿರಬೇಕು, ಯಾವ ಮನುಷ್ಯ ಎಲ್ಲವನ್ನ ಬಿಡ್ತಾನಲ್ಲ ಅಂಥವನನ್ನು ದೇವರ ದರ್ಶನ ಬಹಳ ಬೇಗನೆ ಆಗ್ತದೆ. ಅವನಿಗೆ ಎಲ್ಲ ಬಿಡ್ಲಕ್ಕೆ ಕಲಿಬೇಕು. ಮತ್ತು ನಾಳೆ ಎಲ್ಲ ಬಿಟ್ಟು ಮಠಕ್ಕೆ ಬಂದು ಕುಂತೀರಿ, ದ್ರಾಕ್ಷಿ ಹೊಲ ಮಾಡೋರು ಯಾರು? ಅದನ್ನು ಇನ್ನೊಂದು 2 ತಿಂಗಳನ್ಯಾಗ ಹಗಲ ರಾತ್ರಿ ತಿರುಗೋದೇ ತಿರುಗೋದು, ಔಷಧ ಹೊಡೆಯೋದು. ಅದನ್ನೇನು ಬಿಡಬೇಡ್ರಿ ಅಂತಲ್ಲ, ಅದನ್ನು ಮಾಡಂಗೆ ಮಾಡೋದನ. ಆದ್ರೆ ಇದು ನಂದ ಹೊಲ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಕಾಗದ ಪತ್ರದಾಗ ಇರಲಿ, ಬೇಡ ಅನ್ನಂಗಿಲ್ಲ ನಾವು. ಅಲ್ಲಿ ಅಲ್ಲಂದ್ರೆ ನಡೆಯಂಗಿಲ್ಲ, ಮತ್ತೆ ಯಾರೇ ತೊಗೊಂಡು ಹೋಗಿಬಿಡ್ತಾರೆ. ಅಲ್ಲಿ ನಿಮ್ಮ ಹೆಸರಲ್ಲೇನ ಇರಲಿ, ಮನಸ್ಸಿನಲ್ಲಿ ತಿಳ್ಕೊಂಡಿರಬೇಕು, ಈ ಭೂಮಿ ನಿಜವಾಗಿಯೂ ನನ್ನದಲ್ಲ, ಇದು ಪರಮಾತ್ಮನ ದಾನ ಅಂತ ತಿಳಿದುಕೊಂಡಿರಬೇಕು. ಮಾನವರೆಲ್ಲ ಮೌನದೊಳಗೆ ನಿಂದೋ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಮಾನವರೆಲ್ಲ ಮೌನದೊಳಗೆ ನಿಂದೋ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ಸ್ನಾನವ ಮಾಡಿರೋ
ಮಾನವರೆಲ್ಲ ಮೌನದೊಳಗೆ ನಿಂತೋ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ತನ್ನ ತಾನರಿತು ಕೊಂಬುದೇ ಒಂದು ಸ್ನಾನ ಸ್ನಾನ ಅನ್ಯಾಯ ಮಾಡದಿರುವುದೇ ಒಂದು ಸ್ನಾನ 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 ತನ್ನ ತಾನರಿತು ಕೊಂಬುದೇ ಒಂದು ಸ್ನಾನ ಸ್ನಾನ ಅನ್ಯಾಯ ಮಾಡಿದರೆ ಒಂದು ಸ್ನಾನ 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 ಅನ್ನದಾನವ ಮಾಡುವುದೊಂದು ಸ್ನಾನ ಅನ್ನದಾನವ ಮಾಡುವುದೊಂದು ಸ್ನಾನ ಹರಿ ನಿನ್ನ ಧ್ಯಾನವೇ ಹರಿ ನಿನ್ನ ಧ್ಯಾನವೇ ನಿತ್ಯ ಗಂಗಾ ಸ್ನಾನ 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 ಸ್ನಾನವ ಮಾಡಿ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಪರಸರಿಯ ಪರಿಸರಿಸಡೆ ಒಂದು ಸ್ನಾನ ಸ್ನಾನ ಪರನಿಂದೆಯ ಮಾಡದಿದ್ದರೆ ಒಂದು ಸ್ನಾನ ಸ್ನಾನ ಪರಸರಿಯ ಪರಿಸರಿಸಡೆ ಒಂದು ಸ್ನಾನ ಸ್ನಾನ ಪರನಿಂದೆ ಮಾಡದಿದ್ದರೆ ಒಂದು ಸ್ನಾನ 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 ಪರೋಪಕಾರ ಮಾಡು ಸ್ನಾನ ಪರೋಪಕಾರ ಮಾಡು ಸ್ನಾನ 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 ಸ್ನಾನವ ಮಾಡಿರೋ ತೀರ್ಥದಲ್ಲಿ ಮಾನವರೆಲ್ಲ ಮನದೊಳಗೆ ನಿಂತೋ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಜನರ ಸಂಘವೇ ಒಂದು ಸ್ನಾನ ಸ್ನಾನ ವೇದ ವೇದವ ನರಿದಡೆ ಒಂದು ಸ್ನಾನ ಸ್ನಾನ ಸಾಧು ಸಜ್ಜನರ ಒಂದು ಸ್ನಾನ ಸ್ನಾನ ವೇದ ವೇದವ ನರಿದಡೆ ಒಂದು ಸ್ನಾನ 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 ಆದಿಯಲ್ಲಿ ಆದಿಕೇಶ ಆದಿಮೂರ್ತಿ ಕಾಗಿನಲ್ಲಿ ಆದಿಕೇಶವನ ಪಾದ ಧ್ಯಾನವೇ ನಿನ್ನ ಪಾದ ನಿತ್ಯ ಗಂಗಾ ಸ್ನಾನ 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 ಮಾಡಿರೋ ಜ್ಞಾನ ತೀರ್ಥದಲ್ಲಿ ಮಾನವರೆಲ್ಲ ಮೌನ ನಿಂತೋ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಸ್ನಾನವ ಮಾಡಿರೋ ಸ್ನಾನವ ಮಾಡಿರೋ ಪ್ರಭುದೇವರು ನಮ್ಮೆಲ್ಲರಿಗೂ ಅನೇಕ ಜ್ಞಾನ ದೀಪವನ್ನು ಬೆಳಗಿಸುವಂತಹ ಮಾತುಗಳನ್ನು ಹೇಳಿದರು. ನಮ್ಮ ಲಕ್ಷ್ಯ ಕಡೆ ಇಲ್ಲ ಅಂತ ತಿಳಿದುಕೊಂಡು ಜೀವನ ಬರೀ ಖಾಲಿ ಕೈಯಿಂದ ಹೋಗಿಬಿಡುತ್ತದೆ. ನಾವೆಲ್ಲ ತಿಳ್ಕೊಂಡದ್ದು ಬರೀ ಪ್ರಾಪಂಚಿಕ ಪದಾರ್ಥಗಳನ್ನಷ್ಟು ಸಂಗ್ರಹ ಮಾಡ್ರೆ ಇಡೀ ಜೀವನ ಸಾರ್ಥಕ ಆಯಿತು ಅಂತ ತಿಳ್ಕೊಂಡಿದ್ದೀವಿ. ಹಾಗಿಲ್ಲ. ಮಹಾತ್ಮರ ಮಾತುಗಳು ನಮ್ಮ ಜೀವನದಲ್ಲಿ ಆಚರಣೆಗೆ ಬರಬೇಕು. ಮಹಾತ್ಮರು ಏನು ಹೇಳ್ತಾರಲ್ಲ ಅದು ಸತ್ಯ ಇರ್ತದೆ, ಸುಳ್ಳು ಇರುವುದಿಲ್ಲ. ಯಾಕೆ ಅಂದ್ರೆ ನಮಗೆ
ಇವತ್ತಿನ ದಿವಸ ಅಷ್ಟೇ ಕಾಣಿಸ್ತಿರ್ಬೋದು, ಮಹಾತ್ಮರಿಗೆ 100 ವರ್ಷದ ನಂತರ ಏನಾಗ್ತದೆ ಎಲ್ಲ ಗೊತ್ತಿರ್ತದೆ. ಈ ಆಯುಷ್ಯ ಮುಗಿದ ನಂತರ ನಾವು ಏನು ಆಗಾವರದೀವಿ ಅದು ಸಹಿತ ಗೊತ್ತಿರ್ತದೆ. ಆದ್ದರಿಂದ ಅವರ ಮಾತನ್ನು ಲಕ್ಷ್ಯ ಕೊಟ್ಟು ಕೇಳಿ ಜೀವನದಲ್ಲಿ ಆಚರಿಸಬೇಕು. ಪ್ರಭುದೇವರು ಬಹಳ ಒಂದು ಸುಂದರವಾದಂತಹ ದೃಷ್ಟಾಂತವನ್ನು ಕೊಟ್ಟು ನಮಗೆ ತಿಳಿಸೋ ಪ್ರಯತ್ನ ಮಾಡ್ತಾರೆ. ಅವರ ವಚನಗಳಿಗೆ ಬೆಡಗಿನ ವಚನಗಳು ಅಂತ ಕರೀತಾರೆ. ಅಂದರೆ ಒಗಟಿದ್ದಂಗವು ಸರಳವಾಗಿ ಓದಿ ನೋಡ್ರೆ ತಿಳಿಯಂಗಿಲ್ಲ. ಮಹಾತ್ಮರೇ ಅವುಗಳನ್ನು ಬಿಡಿಸಿ ಹೇಳಬೇಕು, ಅವಾಗ ತಿಳಿತಾವೆ. ಒಂದು ವಚನ ಹೀಗದ, ಅದು ನಮ್ಮ ಕಣ್ಣು ತೆರೆಸುವಂಥ ವಚನ. ಅರಗಿನ ಪುತ್ತಳೆಯ ನುರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ. ಅಗೆಯಿಂಬೋ ಬಾವಿಯ ಬಾವಿಯ ನಗೆಯಿಂಬೋ, ಬಾವಿಯನು ಅಗೆದಾತ ಸತ್ತ, ಬಾವಿ ಬತ್ತಿತ್ತು. ನೆರೆ 3 ಲೋಕವೆಲ್ಲ ಬರು ಸೂರೆ ಹೋಯಿತ್ತು ಕಾಣ ಗುಹೇಶ್ವರ. ಅರಗಿನ ಪುತ್ತಳಿಯನ್ನು ಉರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ. ಅವ್ರು ಹೇಳ್ತಾರೆ ಪ್ರಭುದೇವರು, ನಮ್ಮ ಶರೀರ ಏನದಲ್ಲ ಇದು ಒಂದು ಅರಗಿನ ಪುತ್ತಳಿ, ಇದು ಅರಗಿನ ಮೂರ್ತಿ. ಇದು ಉರಿಕೊಂಡಡೆ, ಈ ಶರೀರಕ್ಕೆ ಒಂದು ಉರಿ ಹತ್ಯದ, ಒಂದು ಬೆಂಕಿ ಹತ್ಯದ. ಆ ಬೆಂಕಿ ಯಾವುದು ಅಂದ್ರೆ ಕಾಲ ಅನ್ನುವಂಥ ಬೆಂಕಿ ನಮ್ಮ ಶರೀರಕ್ಕೆ ಹತ್ಯದ. 100 ವರ್ಷದ ಆಯುಷ್ಯ ಇರಬಹುದು, ಕೂಸ ಇವತ್ತೇ ಹುಟ್ಟಿರಬಹುದು. ಆದ್ರೆ ಅದು ತೊಟ್ಟಿಲಲ್ಲಿ ಹುಟ್ಟಿತು ಅಂದ್ರೆ ಹುಟ್ಟಿದ ಕ್ಷಣದಿಂದ ಅದರ ಆಯುಷ್ಯ ಸೌಕೋತ ಹೋಗ್ತದೆ, ಹೆಚ್ಚಾಕೋತ ಹೋಗುವುದಿಲ್ಲ. ಹುಡುಗ 1 ದಿವಸದ್ದಾತು, 2 ದಿವಸದ್ದಾತು, 1 ವರ್ಷದ್ದಾಯಿತು, 10 ವರ್ಷದ್ದಾಯಿತು ಅಂತ ನಾವು ಸಂಖ್ಯೆ ಹೇಳ್ಕೊತ ಹೋಗ್ತೀವಿ. ನಿಜವಾಗಿಯೂ ಆಯುಷ್ಯ ಹೆಚ್ಚಾದಂಗೆ ಅದು ವಾಸ್ತವದಲ್ಲಿ ಕಡಿಮೆ ಆಕೋತ ಹೊಂಟಿರ್ತದೆ. ವಯಸ್ಸು 70 ಆಯಿತು ಅಂದ್ರೆ ತಿಳ್ಕೋಬೇಕು ಇನ್ನು ಬಹಳ ಕಡಿಮೆ ಆಯುಷ್ಯ ಉಳಿದದ ಅಂತ ತಿಳ್ಕೋಬೇಕು. ಹಂಗೆ ಅವ್ರು ಹೇಳ್ತಾರ, ಅರಗಿನ ಪುತ್ತಳೆ ಇದು ಶರೀರ. ನೀವು ಬೇಕಾದ್ರೆ ದಿನಂಪ್ರತಿ ಹಾಲ ತುಪ್ಪನ ಉಂಡ್ರೂ ಕೂಡ ಈ ಶರೀರ ಅರಗಿನ ಪುತ್ತಳಿಯೇ ಹೊರತು ಕಾಯಂ ಆಗಿರುವಂಥ ಪುತ್ತಳಿ ಅಲ್ಲಿದು. ಉರಿಕೊಂಡಡೆ, ಕಾಲನ ಉರಿ ಹತ್ಯದ ಈ ಶರೀರಕ್ಕೆ ಇಷ್ಟಾಗಿ ಸುಮ್ಮ ಹಂಗೆ ಇರಲಿಲ್ಲ. ಉದಕ ಬಾಯಾರಿ ಬಳಲುತ್ತಿದೆ. ದೃಷ್ಟಾಂತ ಹೆಂಗೆ ಕೊಡ್ತಾರೋ, ನೀರಿಗೆನ ನೀರಡಿಕಾಯಿತು. ಪ್ರಭುದೇವರ ದೃಷ್ಟಾಂತವು ನೀರಿಗೆನ ನೀರಡಿಕಾಯಿತು ಅಂದ್ರೆ ಆರಿಸೋದು ಹೆಂಗ? ಆ ನೀರಂದ್ರೆ ಯಾವುದು? ನಮ್ಮ ಮನಸ್ಸೇ ಒಂದು ಉದಕ, ನಮ್ಮ ಮನಸ್ಸನ ಒಂದು ನೀರ. ಅದಕ್ಕನ ಏನಾಯಿತು ಅಂದ್ರೆ ನೀರಡಿಕಾಯಿತು. ಸುಖ ಪಡಬೇಕು ಅಂತ ಮನಸ್ಸಿಗೆ ಅನಿಸ್ತು. ಆವಾಗ ಮನಸ್ಸೇನು ಮಾಡಿತು ಅಂದ್ರೆ ಜಗತ್ತಿನಲ್ಲಿ ಸುಖ ಹುಡುಕಾಡ್ಲಾಕ ಹೋಯಿತು. 100 ವರ್ಷದವರೆಗೆ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಬರೀ ಸುಖ ಪಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಮನೆ ಯಾಕೆ ಕಟ್ಟಿಸ್ತಾನ? ಸುಖವಾಗಿರಬೇಕು ಅಂತ ಕಟ್ಟಿಸ್ತಾನ. ರೊಕ್ಕ ಯಾಕೆ ಗಳಿಸ್ತಾನ? ಸುಖವಾಗಿರಬೇಕು ಅಂತ ಗಳಿಸ್ತಾನ. ಮಕ್ಕಳನ್ನ ಚಲೋ ಶಾಲೆಗೆ ಯಾಕೆ ಹಾಕ್ತಾನ? ವಯಸ್ಸಾದ ಬಳಿಕ ನಾನು ಚಲೋ ನೋಡ್ಕೊಳ್ಳಿ ಅಂತ ಹಾಕ್ತಾನ. ಎಲ್ಲ ಸುಖ ಪಡುವ ಸಲುವಾಗೇ ಮಾಡ್ತಾನ. ಆದ್ರೆ ಉದಕ ಬತ್ತಿತ್ತು. ಸುಖ ಹುಡುಕಾಡೋದ್ರೊಳಗೆ ನಮ್ಮ 100 ವರ್ಷ ಹೋಯ್ತೆ ಹೊರತು ಸುಖ ಯಾರಿಗೂ ಸಿಗಲಿಲ್ಲ. ಬಾವಿ ಬತ್ತಿತ್ತು, ಸುಖನೂ ಸಿಗಲಿಲ್ಲ, ನಮ್ಮ ಆಯುಷ್ಯನೂ ಮುಗಿತ್ತು. ಕೊನೆಗೆ ಏನಾಯಿತು ಅಂದ್ರೆ ನೆರೆ 3 ಲೋಕವೆಲ್ಲ ಬರೀ ಸೂರೆ ಹೋಯಿತು ಕಾಣ ಗುಹೇಶ್ವರ. ಇವರು ಯಾರಿಗೂ ಸುಖ ಸಿಗಲೇ ಇಲ್ಲ. ಯಾಕೆ ಅಂದ್ರೆ ನಿಜವಾಗಿಯೂ ಮನಸ್ಸೇನದಲ್ಲ ಅದು ಹೊರಗೆ ಹುಡುಕಾಡ್ಕೋತ ಹೋಯಿತು. ಸುಖ ಎಲ್ಲಿತ್ತು ಅಂದ್ರೆ ಮನಸ್ಸಿನ ಅಂತರ್ಗತವಾಗಿ ಇಳಿದ್ರೆ ಒಳಗನ ಸುಖ ಇತ್ತು, ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಸುಖ ಎಲ್ಲದ?
ನಮ್ಮನ್ನು ಬಿಟ್ಟು ಹೊರಗೆ ಸುಖ ಇಲ್ಲ, ನಮ್ಮ ಒಳಗನ ಸುಖ ಅದ. ಯಾವಾಗ ನಾವು ಧ್ಯಾನಸ್ಥರಾಗ್ತೀವಿ ಅವಾಗ ಸುಖ ಅನುಭವಕ್ಕೆ ಬರುತ್ತದೆ. ಹಾಗ ಅಲ್ಲಮ ಪ್ರಭುದೇವರು ತಿಳಿಸಿ ಹೇಳ್ತಾ ಹೋದರು. ಇಂತಹ ನೂರಾರು ಸಾವಿರಾರು ವಚನಗಳನ್ನು ಹೇಳಿದರು. ಇನ್ನೊಂದು ವಚನದಲ್ಲಿ ಹೇಳ್ತಾರವರು, ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದ ಇದ್ದಾವೆ 5 ಹೆಣನು, ಬಂದು ಅಳುವರು ಬಳಗ ಘನವಾದ ಕಾರಣ, ಕಾಡು ನಂದದು ಮರನೂ ಹೆಣನೂ ಬೇಯದು, ಬರೀ ಮಾಡ ಉರಿಯಿತ್ತು ಕಾಣ ಗುಹೇಶ್ವರ. ಭಾಳ ಚಲೋ ದೃಷ್ಟಾಂತ ಇದು. ಒಮ್ಮೆ ಕೇಳಿ ತಿಳ್ಕೊಂಡ್ರೆ ಸಾಯುವವರೆಗೆ ನೆನಪು ಹಾರುವುದಿಲ್ಲ, ಅಂಥ ದೃಷ್ಟಾಂತ ಕೊಟ್ಟಾರವರು. ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದ ಇದ್ದಾವೆ 5 ಹೆಣನು. ಊರಂದ್ರೆ ಯಾವುದು? ಇಡೀ ಜಗತ್ತಿಗೆ ನಾವು ಊರ ಅಂಥೇಳಿ ಕರೆದರು. ಈ ಜಗತ್ತಿನಲ್ಲಿ 5 ಹೆಣ ಬಿದ್ದಾವಂತ ಹೇಳಿದ್ರು ಅವರು. 5 ಹೆಣ ಯಾವುವು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಏನು ಪ್ರಪಂಚ ಅಂತ ಕರಿತೀವಲ್ಲ, ಈ ಪ್ರಪಂಚವೇ 5 ಹೆಣದ ರೂಪವಾಗಿ ಜಗತ್ತಿನಲ್ಲಿ ಬಿದ್ದಾವು. ಬಂದು ಅಳುವರು ಬಳಗ ಘನವಾದ ಕಾರಣ. ನಾವೆಲ್ಲ ಯಾರು ಅಂತ ಕೇಳಿದ್ರೆ ಹೆಂಗೆ ಸತ್ತಾಗ ಹೋಗಿ ಅಳ್ತಾರಲ್ಲ, ಹಂಗೆ ಈ ಪ್ರಪಂಚ ಅನ್ನುವ ಹೆಣಕ್ಕಾಗಿ ಬಂದ ಅಳುವಂಥವ್ರು ನಾವೆಲ್ಲರೂ. ಯಾರ ಸಲುವಾಗಿ ಅಳವರು? ಈ ಪ್ರಪಂಚದಲ್ಲಿ ಏನು ಹೆಣ ಬಿದ್ದಾವಲ್ಲ, ಪ್ರಪಂಚ ರೂಪಿಯಾದಂತಹ ಹೆಣ, ಆ ಹೆಣದ ಸಲುವಾಗಿ ಅಳ್ಳಾಕ ಬಂದವ್ರು ನಾವೆಲ್ಲ ಇಲ್ಲಿ. ಬಂದು ಅಳುವರು ಬಳಗ ಘನವಾದ ಕಾರಣ. ಅಪ್ಪನೂ ಕೂಡ ಇದೇ ಪ್ರಪಂಚಕ್ಕಾಗಿ ಹತ್ತು ಸತ್ತು ಹೋದ. ಮುಂದೆ ಮಗ ಬಂದ, ಅವನೂ ಕೂಡ ಇದೇ ಪ್ರಪಂಚಕ್ಕಾಗಿ ಹತ್ತು ಸತ್ತು ಹೋದ. ಊರನವರು, ಈ ದೇಶದವರು, ಇಡೀ ವಿಶ್ವದಲ್ಲಿರುವಂಥ ಬಹುಸಂಖ್ಯೆ ಜನರೆಲ್ಲರೂ ಕೂಡ ಈ ಹೆಣಗಳ ಸಲುವಾಗಿ ಅಳ್ಕೋತ ಸತ್ತು ಹೋದರೆ ಹೊರತು ಹೆಣನೂ ಬೇಯದು, ಕಾಡು ನಂದದು. ಪ್ರಪಂಚ ನಾಶ ಆಗಿ ಹೋಗುವುದಲ್ಲಿದು, ಮತ್ತೀ ಜಗತ್ತು ನಾಶವಾಗಿ ಹೋಗುವುದಲ್ಲ. ಹಾಗಾದ್ರೆ ನಾಶವಾದದ್ದು ಏನು ಅಂತ ಕೇಳಿದ್ರೆ, ಬರೀ ಮಾಡ ಉರಿಯಿತ್ತು ಕಾಣ ಗುಹೇಶ್ವರ. ನಮ್ಮ ಆಯುಷ್ಯ ಏನದಲ್ಲ, ಈ ಆಯುಷ್ಯ ಮಾತ್ರ ಸರಿಯಾಗಿ ಉರಿದು ಹೋಗಿಬಿಟ್ಟಿತ್ತು. ಹೆಂಗ ದೀಪ ಎಣ್ಣೆ ತೀರಿದ ಬಳಿಕ ಆರಿ ಹೋಗ್ತದಲ್ಲ, ಆಗ 100 ವರ್ಷದ ಆಯುಷ್ಯ ಈ ಹೆಣದ ಸಲುವಾಗಿ ಅಳುವುದಕ್ಕಾಗಿ ಕರಗಿ ಹೋಯಿತು ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಎಷ್ಟು ಚಲೋ ದೃಷ್ಟಾಂತವನ್ನು ಕೊಟ್ಟಾರೆ. ಆದ್ರೆ ನಮಗೆ ಈ ಮಾತುಗಳು ನೆನಪುಳಿಯಂಗಿಲ್ಲ. ಯಾವ ಮಾತು ನೆನಪುಳಿತಾವ? ಚಿಲ್ಲರ ಮಾತು ಯಾವಿರ್ತಾವ ಅವ ಬಹಳ ನೆನಪುಳಿತಾವ. ಇವು ಗಟ್ಟಿ ಮಾತುಗಳು, ಮಹಾತ್ಮರ ಮಾತುಗಳಂದ್ರೆ ಬಹಳಷ್ಟು ಗಟ್ಟಿ, ಸುಳ್ಳಿರಂಗಿಲ್ಲ ಇದರಲ್ಲಿ. ಇದ್ರಾಗ ಏನೂ ಮಿಶ್ರಣ ಮಾಡಿರಂಗಿಲ್ಲ. 24 ಕ್ಯಾರೆಟ್ ಬಂಗಾರ ಇದ್ದಂಗಿದು. ಯಾಕೆ ಅಂದ್ರೆ ಅವರ ಶುದ್ಧ ಬಂಗಾರ ಇರ್ತಾರಂದ ಬಳಿಕ ಅವರಿಂದ ಬಂದ ಮಾತುಗಳು ಹಂಗೆ ಇರ್ತಾವ. ಅದರಲ್ಲೇನೂ ಕೂಡ ದೋಷ ಇರುವುದಿಲ್ಲ. ನಾವು ಮಾತಾಡಿದೀವಿ ಅಂದ್ರೆ ಒಳಗೊಂದು ಏನರೇ ಇಟ್ಟುಕೊಂಡ ಮಾತಾಡ್ತೀವಿ. ನಮ್ಮ ಮಾತನ ಹಂಗೆ ಸ್ವಚ್ಛ ಮಾತಾಡೋದಿಲ್ಲ ನಾವು ಯಾರು. ಮುಂದೆ ಯಾರದಾರ ಅವನಿಂದ ನನಗೇನು ಲಾಭ ಆಗುವುದದ ಅಂಥೇಳಿ ನಾವು ಮಾತಾಡ್ತೀವಿ. ಆದರೆ ಮಹಾತ್ಮರು ಎದರ ಸಲುವಾಗಿ ಮಾತಾಡ್ತಾರ? ಒಬ್ಬ ಡಾಕ್ಟ್ರ ರೋಗಿಗೆ ಔಷಧಿ ಕೊಡ್ತಾನಂದ್ರೆ ರೋಗಿ ಆರಾಮಾಗಲಿ ಅಂತ ಔಷಧಿ ಕೊಡ್ತಾನೆ. ಹಂಗೆ ಮಹಾತ್ಮರ ಮಾತುಗಳು ನಾವೆಲ್ಲರೂ ಕೂಡ ಪ್ರಪಂಚದ ದುಃಖದಿಂದ ಶಾಶ್ವತವಾಗಿ ಪಾರಾಗಲಿ ಅಂತ ಮಹಾತ್ಮರ ಮಾತುಗಳನ್ನು ಹೇಳ್ತಿರ್ತಾರೆ. ಆಗ ಅಲ್ಲಮ ಪ್ರಭುದೇವರು ದೇಶ ಸಂಚಾರವನ್ನು ಮಾಡ್ತಾ ಕಲ್ಯಾಣದ ಕಡೆಗೆ ಹೊರಟರು. ಸೊನ್ನಲಾಪುರದಲ್ಲಿ ಸಿದ್ಧರಾಮೇಶ್ವರರಿದ್ದರು. ಸಿದ್ಧರಾಮೇಶ್ವರರನ್ನು ಕರೆದುಕೊಂಡು ಕಲ್ಯಾಣಕ್ಕೆ ಬಂದರು.
ಬಂದ ತಕ್ಷಣ ಅಲ್ಲಿ ಇಡೀ ಕಲ್ಯಾಣವನ್ನು ಕಟ್ಟಿದಂತಹ ಮಹಾಸಂತ, ಶ್ರೇಷ್ಠ ಜ್ಞಾನಿ, ಮಹಾಶಿವಾನುಭಾವಿ ಬಸವಣ್ಣನವರು ತಮ್ಮ ಸಾಧನೆಯಲ್ಲಿ ಮುಳುಗಿದ್ದು. ಅವರಿಗೆ ಇಡೀ ದೇಶದ ಪ್ರಧಾನಮಂತ್ರಿಯ ಸ್ಥಾನ ಇತ್ತು, ಬಹಳ ಕೆಲಸ. ನಾವೇನಂತೀವಿ, ನಮ್ಮ ಮನ್ಯಾಗ ಅಷ್ಟೇನು ಕೆಲಸ ಇರುವುದಿಲ್ಲ, 10 ಎಕರೆ ದ್ರಾಕ್ಷಿ ಇರ್ತದ, ಅಷ್ಟಲ್ಲ ನಮ್ಮ ಪಾಲಿನ ಪ್ರಪಂಚ. 10 ಎಕರೆ ದ್ರಾಕ್ಷಿ ಪಾಲಿಗೆ ಇವ ಪ್ರಧಾನಮಂತ್ರಿ, ಇಷ್ಟ. ಮಗ್ಗಲ ಹೊಲನೂ ಸಂಬಂಧ ಇಲ್ಲ, ಈ ಹೊಲನೂ ಸಂಬಂಧ ಇಲ್ಲ. ಇವನ ಪಾಲಿನ ಪ್ರಜೆಗಳು ಯಾರು ಅಂದರೆ 2 ಮಕ್ಕಳು, ಅಷ್ಟ, ಒಂದಿಬ್ಬರು ಅವ್ವ ಅಪ್ಪ, ಇಷ್ಟ ಇವನ ಪಾಲಿಂದ. ಅವ 2 ಹುಡುಗರಿಗೆ ಸಾಲಿ ಕಲಿಸಿ ನೌಕರಿ ಹಚ್ಚಿ ಮೆಟ್ಟಿಗೆ ಹಚ್ಚೋದ್ರೊಳಗಾಗಿ ಇವನು ತಲೆ ಕೂದಲು ಬೆಳ್ಳಗಾಗಿ ಹೋಗ್ತದೆ. ಆದರೆ ಬಸವಣ್ಣನವರಿಗೆ ಒಂದು ರಾಜ್ಯವನ್ನೇ ಒಂದು ಸಂಭಾಳಿಸುವಂಥ ಪದ, ಅದು ಪ್ರಧಾನಮಂತ್ರಿ. ಇಡೀ ಭಂಡಾರವೆಲ್ಲ ಅವ್ರ ಕೈಯಲ್ಲಿತ್ತು, ಹಣಕಾಸಿನ ವ್ಯವಸ್ಥೆ ಎಲ್ಲ ಅವ್ರ ಕೈಯಲ್ಲಿತ್ತು. ಅಂತಹ ಬಸವಣ್ಣನವರು ಮುಂಜಾನೆಯ ವೇಳೆಯಲ್ಲಿ ಲಿಂಗ ಪೂಜೆಯನ್ನು ಮಾಡ್ತಾ ಕುಳಿತಿದ್ರವರು. ನೋಡ್ರಿ, ಅವರಿಗೆ ಲಿಂಗ ಪೂಜಾ ಮಾಡ್ಲಾಕ ಸಮಯ ಅದ, ನಮಗೆ ದಿನ ಪೂಜಾ ಮಾಡ್ತೀರೇನೋ ಅಂತ ಕೇಳಿದ್ರೆ ಏನು ಹೇಳ್ತೇವೆ ನಾವು? ಭಾಳ ಕೆಲಸ ರೀ. ಎಷ್ಟು ಕೆಲಸ ಅಂದ್ರೆ ಅದೇನು ಹೇಳಕ್ಕೆ ಬರೋದಿಲ್ಲ. ಏನೇನು ಮಾಡ್ತೀರಿ ಕೆಲಸ? ಏನಿಲ್ಲರಿ, ಮುಂಜಾನೆ ಎದ್ದ ತಕ್ಷಣ ಅವು ವಾಟ್ಸಪ್ದೊಳಗೆ ಸಿಕ್ಕಾಪಟ್ಟಿ ಮೆಸೇಜ್ ಬಂದಿರ್ತಾವೆಲ್ಲ ಓದಬೇಕು. ಫೇಸ್ಬುಕ್ನಲ್ಲಿ ಯಾರ್ಯಾರು ಏನೇನೋ ಮಾಡಿರ್ತಾರೆ ಅದನ್ನೆಲ್ಲ ನೋಡಬೇಕು. ಇದು ಹೊಸ ಜನ್ರೇಷನ್ ಹಿಂಗೆ ಇದೇ ಕೆಲಸ ಮಾಡ್ತಾರೆ ಇವ್ರು ಎದ್ದು ಕೂಡಲೇ. ಏನು ಇವರು ವಾಟ್ಸಪ್ಪ ಫೇಸ್ಬುಕ್ಕ 1 ವರ್ಷ ನೋಡದೇ ಇದ್ದರೂ ಕೂಡ ಜಗತ್ತೇನು ಹಾಳಾಗಿ ಹೋಗುವುದಿಲ್ಲ, ಊರು ಹಾಳಾಗುವುದಿಲ್ಲ, ಬರೋಬ್ಬರಿನೇ ಇರ್ತಾವೆ. ಆದರೂ ಕೂಡ ನಮ್ಮದು ಬಹಳ ಕೆಲಸ. ಎದ್ದು ಕೂಡಲೇ ಲಿಂಗ ಪೂಜೆಯನ್ನು ಮಾಡುವುದನ್ನು ಮರಿತಾರೆ ಹೊರತು ಚಾ ಕುಡಿಯುವುದು ಒಬ್ಬರೇ ಮರ್ತಾನೇನು? ಹೌದಪ್ಪ, ಇವತ್ತು ಮನೆಯಲ್ಲಿ ನಮ್ಮ ಅಜ್ಜ ದೇಹ ಬಿಟ್ಟಾನ, ನಾ ಇವತ್ತು ಚಾ ಕುಡಿಯಂಗಿಲ್ಲ ಅಂತ ಒಬ್ಬರೇ ಅಂದಾನೇನು? ಅವತ್ತು ಮತ್ತೆ 10 ಕಪ್ ಹೆಚ್ಚಿಗೆ ಚಾ ಕುಡಿತಾನೆ, ಟೆನ್ಷನ್ ಹೆಚ್ಚಾತತ್. ಆದರೆ ಬಸವಣ್ಣನವರು ಇಷ್ಟೆಲ್ಲ ಕಾರ್ಯಬಾಹುಳ್ಯ ಇದ್ದಾಗಲೂ ಕೂಡ ಲಿಂಗ ಪೂಜೆಯಲ್ಲಿ ಮುಳುಗಿ ಕುಂತು ಬಿಟ್ಟಿದ್ರು. ಲಿಂಗವೇ ತಾವೇ ಲಿಂಗವಾಗಿ ಕೂಡಲ ಸಂಗಮನಲ್ಲಿ ಒಂದಾಗಿ ಹೋಗಿಬಿಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಮಹಾವೈರಾಗ್ಯ ನಿಧಿ, ಜ್ಞಾನದ ಪ್ರಖರ ಸೂರ್ಯ, ಅಷ್ಟೇ ಅಲ್ಲದೆ ಕರ್ಮಯೋಗವನ್ನು ಅಳವಡಿಸಿಕೊಂಡಂತಹ ಸಿದ್ಧಯೋಗಿ ಸಿದ್ಧರಾಮೇಶ್ವರ, ಇವರಿಬ್ಬರೂ ಕೂಡಿಕೊಂಡು ಕಲ್ಯಾಣದ ಬಸವಣ್ಣನವರ ಮಹಾಮನೆಯ ಮುಂದೆ ಬಂದು ನಿಂತರು. ಒಬ್ಬರು ಯೋಗಿಗಳವರು, ಅವರು ಬಂದು ನಿಂತರು. ನಿಂತಾಗ ಮನೆ ಮಾಲಕನ ಬಂದು ಇವ್ರನ್ನ ಸ್ವಾಗತ ಮಾಡಬೇಕಲ್ಲ. ಈಗ ಮನೆಗೆ ಗುರುಗಳು ಬಂದರು ಅಂದ್ರೆ, ಮಹಾತ್ಮರು ಬಂದರು ಅಂದ್ರೆ ಅವರಿಗೆ ಪಾದ ತೊಳ್ಕೊಳ್ಳಿಕ್ಕೆ ನೀರು ಹಾಕಿ ಆ ಬಳಿಕ ಒಳಗೆ ಬರಿ ಅಂತ ಸ್ವಾಗತ ಮಾಡಬೇಕಲ್ಲ. ಯಾರೇ ಮಾಡಿದ್ರೆ ಆಗೋದಿಲ್ಲ, ಅದು ಮನೆ ಮಾಲಕನ ಮಾಡಬೇಕು. ಹಂಗೆ ಅವರು ಅಲ್ಲಮ ಪ್ರಭುದೇವರು ಯಾರೇ ಕರೆದ್ರೆ ಬರೋವರಲ್ಲ, ಇಲ್ಲೊಂದು ಬಸವಣ್ಣ ಕಲ್ಯಾಣವನ್ನು ಕಟ್ಟ್ಯಾನಂತ ಅದನ್ನು ನೋಡೋ ಸಲುವಾಗಿ ಬಂದಿದ್ದರು ಅವರು, ಅಲ್ಲಮ ಪ್ರಭುದೇವರು. ಆದರೆ ಬಸವಣ್ಣವರು ಲಿಂಗ ಪೂಜೆಯಲ್ಲಿ ಮುಳುಗಿ ಕುಂತಿದ್ರು. ಏನಾಯಿತು ಅಂದ್ರೆ, ಇವರು ಪೂಜೆಯಲ್ಲಿ ಕುಂತಾರ. ಹಡಪದ ಅಪ್ಪಣ್ಣನವರು, ಅವರು ಬಸವಣ್ಣವರ ಸೇವಕರು, ಅವರು ಬಂದು ಬಸವಣ್ಣವ್ರಿಗೆ ಹೇಳಿದರು, ಹಿಂಗೆ ಹೊರಗಡೆ ಇಬ್ಬರು ಈ ಜಗತ್ತಿನಲ್ಲಿ ಇವತ್ತಿನ ದಿನ ಇಬ್ಬರು ಸೂರ್ಯರ ನಮ್ಮ ಕಲ್ಯಾಣದ ಕಡೆಗೆ ಬಂದಾರೇನೋ ಅನ್ನಬೇಕು. ಅಂತಹ ತೇಜಸ್ವಿಗಳಾದಂತಹ ಮಹಾಪ್ರಖರವಾದಂಥ ಅಧ್ಯಾತ್ಮದ ಇಬ್ಬರು ಸೂರ್ಯರು ನಮ್ಮ ಮಹಾಮನೆಯ ಮುಂದೆ ಬಂದು ನಿಂತಾರ ಅಂಥೇಳಿ ಅಪ್ಪಣ್ಣನವರು ಬಸವಣ್ಣವ್ರಿಗೆ ಹೇಳಿದರು. ಆದ್ರೆ ಬಸವಣ್ಣವರಂದರು, ಅಲ್ಲಿ ಇಲ್ಲಿ ಅನ್ನುವಂಥ ಭೇದ ಇಲ್ಲ, ಇಡೀ ಜಗತ್ತಿನಲ್ಲೆಲ್ಲ ಬರೀ ಕೂಡಲ ಸಂಗಮನ ತುಂಬಿಕೊಂಡಾನ ಅಂತ ಬಸವಣ್ಣವ್ರು ಅಂದರು.
ಅವರು ನೀನ ಹೋಗಿ ಒಳಗೆ ಕರ್ಕೊಂಡು ಬಾ ಅಂತ ಹೇಳಿದರು. ಈ ಮಾತು ಹೋಗಿ ಪ್ರಭುದೇವರಿಗೆ ಅಪ್ಪಣ್ಣವ್ರು ಹೇಳಿದರು. ಪ್ರಭುದೇವರು ಅಂದ್ರೆ ಹೆಂಗಿದ್ರು ಒಂದ ಮಾತಿನಲ್ಲಿ ಹೇಳಬೇಕಾದ್ರೆ, ಸಕಲ ವಿದ್ಯೆಗಳನ್ನು ಬಲ್ಲಾತ, ಯಾರನ್ನು ಯಾವ ರೀತಿಯಾಗಿ ಪಾಠ ಕಲಿಸಬೇಕು ಅಂತಹ ಶಿಕ್ಷಣ ಅವರಿಗಿತ್ತು. ಸಿದ್ಧಿ ಪುರುಷರವರು, ಎಲ್ಲ ರೀತಿಯಾದಂಥ ಸಾಧನೆಯನ್ನು ಮಾಡಿದಂಥವರು. ಬಸವಣ್ಣನವರಿಗೆ ಇದೊಂದು ಸರಿಯಾಗಿ ಪಾಠ ಕಲಿಸಬೇಕು ಅಂತಂದ್ರೆ ಅವರು ಅಂದು ಏನು ಮಾಡಿದರು ಅಂದ್ರೆ ಒಂದು ಮಾತನ್ನು ಹೇಳಿದರು ಅವರು. ಲಿಂಗ ಏನದ ಅದು ಬರೀ ಸ್ಥಾವರ ಅದ, ಬರೀ ಕೈಯಾಗ ಅಷ್ಟ ಅದ. ಅಷ್ಟೇ ಅಲ್ಲದೆ ಲಿಂಗ ನಿರಾಕಾರ ರೂಪದಲ್ಲಿ ಅದರ ಪೂಜಾ ನಡೀತದೆ. ನಿಜವಾಗಿಯೂ ಆ ಲಿಂಗವೇ ಸಂಗಮನಾಥನ ರೂಪದಿಂದ ಒಬ್ಬ ಯೋಗಿಯಾಗಿ ನಿಮ್ಮ ಮನೆಯ ಮುಂದೆ ಬಂದು ನಿಂತಾಗ ಲಿಂಗ ಪೂಜೆಯನ್ನು ಬಿಡಬೇಕು, ಗುರುಗಳನ್ನು ಪೂಜಾ ಮಾಡಿ ಒಳಗೆ ಕರ್ಕೋಬೇಕು. ಇದು ಧರ್ಮ. ನಿಮ್ಮ ಮನೆಗೆ ಯಾರಾದರೂ ಬಂದ್ರಂತ ಇಟ್ಕೊಳ್ಳೋನು. ಒಬ್ಬ ಮನುಷ್ಯ ಹಸದ ಬಂದಾಗ ನೀವು ರುದ್ರಾಭಿಷೇಕರೇ ಮಾಡಿರಿ, ಲಿಂಗ ಪೂಜಾರೇ ಮಾಡಿರಿ, ಏನು ಬೇಕಾದ್ದು ಮಾಡಿರಿ, ಅದನ್ನೆಲ್ಲ ಬಿಟ್ಟು ಮೊಟ್ಟ ಮೊದಲು ಅವನಿಗೆ ಅನ್ನ ನೀಡಬೇಕು. ಅದು ನಿಜವಾದ ಜಂಗಮ ಪೂಜೆ. ನಿಮ್ಮ ಮನೆಯ ಬಾಗಿಲ ಮುಂದೆ ಬಂದು ಯಾವುದಾದ್ರೂ ಒಂದು ಆಕಳ ಅಂಬಾ ಅಂತ ಒದರಿತು ಅಂದ್ರೆ ಅದಕ್ಕೆ ಒಂದು ರೊಟ್ಟಿ, ಒಂದು ತುಸು ನೀರ ಇಷ್ಟು ಕೊಟ್ರಿ ಅಂದ್ರೆ ಅದು ಸಾಕ್ಷಾತ್ ಶಿವನಿಗೆ ಹೋಗಿ ಮುಟ್ಟುತ್ತದೆ ಪ್ರಸಾದ. ನಮ್ಮ ಏನು ಕಲ್ಪನಾ ಇರ್ತಾವಂದ್ರೆ ದೇವರಿಗೆ ಬಾನ ಹಿಡಿಲಾರ್ದ, ನೈವೇದ್ಯ ಮಾಡಲಾರ್ದ ಯಾರಿಗೂ ಕೊಡಂಗಿಲ್ಲ ಅಂತ ನಾವು. ಆದರೆ ದೇವರ ನಿಜವಾಗಿಯೂ ಹಸದಂಥ ಮಕ್ಕಳ ರೂಪದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಮನೆಗೆ ಬಂದಿರ್ತ. ಅವು ಹುಡುಗರು ಚಡ್ಪಡಿಸ್ತಿರ್ತಾವೆ, ಹಸುವಾಗ್ಯದ. ಇವರು ದೇವರಿಗೇನ ನೈವೇದ್ಯ ಹಿಡದೆಲ್ಲ ತಡಿತಮ್ಮ, ಇವತ್ತು ಅಮಾವಾಸ್ಯದ ಎಲ್ಲ ದೇವ್ರಿಗೆ ಕೈ ಹೊಡಿಬೇಕು, ನೈವೇದ್ಯ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆ ಹುಡುಗರು ಅಂತವ ದೇವರು ಎಷ್ಟು ಕೆಟ್ಟದಾನವ. ಸಣ್ಣ ಹುಡುಗರಿಗೇನೂ ಉಣಿಸ್ಬೇಡಂತಾನಂದ್ರೆ ಅವು ಎಷ್ಟು ಕಠೋರ ಅದಾನಂತ ಹುಡುಗರು ಹತ್ತಿರ್ತಾವೆ. ಅದಕ್ಕೆ ನಿಯಮ ನಿಮ್ಮ ದೊಡ್ಡವ್ರ ಸಲುವಾಗಿರಲಿ, ಸಣ್ಣ ಹುಡುಗರ ಸಲುವಾಗಿ ಯಾವ ನಿಯಮ ಬೇಡ. ಅವು ಕುಣಿಸ್ಬೇಕು. ಯಾಕಂದ್ರೆ ಸಣ್ಣ ಹುಡುಗರು ಉಂಡು ನಕ್ಕು ಅಂದ್ರೆ ಸಾಕು, ಅದರ ಮುಖದಲ್ಲಿಯೇ ದೇವರ ದರ್ಶನ ಎಲ್ಲರಿಗೂ ಆಗ್ತದೆ. ಹಂಗ ಸಾಕ್ಷಾತ್ ಸಂಗಮನಾಥನೇ ಅಲ್ಲಮ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರರ ರೂಪದಿಂದ ಮನೆಯ ಮುಂದೆ ಬಂದು ನಿಂತಾಗ ನಾ ಪೂಜೆ ಒಳಗದನು ಈಗ ಬರುವುದಿಲ್ಲ ಅಂತ ಹೇಳಿದರು ಬಸವಣ್ಣವರು. ಆಗ ಅಲ್ಲಮ ಪ್ರಭುದೇವರು ಅಪ್ಪಣ್ಣವರಿಗೆ ಹೇಳಿ ಕಳಿಸಿದರು. ಅಷ್ಟೇ ಅಲ್ಲದೆ ಚನ್ನ ಬಸವಣ್ಣವರು ಬಂದು ಹೇಳಿದರು, ನಮ್ಮ ಮುಂದೆ ಮನೆಯ ಮುಂದೆ ಬಂದು ನಿಂತಂಥವರು ಸಾಕ್ಷಾತ್ ದೇವ ಸ್ವರೂಪರದಾರ. ಅದು ಸತ್ಯ. ನಾವೇನು ತಿಳ್ಕೊಂಡಿರ್ತೀವಿ, ಗುರುಗಳಂದ್ರೆ ಮಹಾತ್ಮರಂದ್ರೆ ಅವರು ಮನುಷ್ಯರ, ನಾವು ಮನುಷ್ಯರ. ಅವ್ರಿಗೂ 2 ಕಣ್ಣು ಅದಾವ, ನಮಗೂ 2 ಕಣ್ಣು ಅದಾವ. ಅವರು ಊಟ ಮಾಡ್ತಾರೆ, ನಾವು ಊಟ ಮಾಡ್ತೀವಿ. ಅವರು ಮಕ್ಕೋತಾರ, ನಾವು ಮಕ್ಕೋತೀವಿ ಅಂತ ಹಿಂಗೆ ತಿಳ್ಕೊಂಡಿರ್ತೀವಿ. ಆದರೆ ಒಂದು ಗೊತ್ತಿರಬೇಕು, ನಮ್ಮ ಮನಸ್ಸ ಹಗಲ ರಾತ್ರಿ ಅನ್ನದೇ ಪ್ರಪಂಚವನ್ನು ಚಿಂತಿಸ್ತಾ ಇದ್ರೆ, ಮಹಾತ್ಮರ ಮನಸ್ಸು ಹಗಲ ರಾತ್ರಿ ಅನ್ನದೇ ಪರಮಾತ್ಮನನ್ನು ಚಿಂತಿಸ್ತಾ ಇರ್ತದೆ. ಅದಕ್ಕೆ ಅವರಿಗೆ ನಮಗೆ ವ್ಯತ್ಯಾಸ ಬಹಳ. ಆವಾಗ ಬಸವಣ್ಣನವರಿಗೆ ಎಚ್ಚರಿಕೆ ಆದಂಗಾಯ್ತು. ಆದ ತಕ್ಷಣ ಪೂಜೆಯನ್ನು ಅಲ್ಲಿಗೆ ಬಿಟ್ಟು ಅಲ್ಲಮ ಪ್ರಭುದೇವರ ಕಡೆಗೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪಾದಕ್ಕೆ ನೀರು ಹಾಕಿ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಅಂತ ಕ್ಷಮಾ ಮಾಡಬೇಕು ಅಂತ ಬೇಡ್ಕೊಂಡ್ರು ಬಸವಣ್ಣವರು. ಆವಾಗ ಅಲ್ಲಮ ಪ್ರಭುದೇವರಂದರು, ಬರೇ ಹಿಂಗೆ ಮಾತಿನಾಗ ಹೇಳಿದ್ರೆ ಅಲ್ಲ, ತ್ರಿಕರಣ ಪೂರ್ವಕವಾಗಿ ನೀನು ದಾಸೋಹವನ್ನು ಮಾಡಬೇಕು, ಆವಾಗ ನಿಜವಾಗಿಯೂ ದೇವರು ತೃಪ್ತ ಆಗ್ತಾನ ಅಂತ ಹೇಳಿದರು. ಏನೇನೋ ತ್ರಿಕರಣ ಪೂರ್ವಕ? ತನು, ಮನ, ಧನ, ಇವು 3.
ಈ ಶರೀರದಿಂದ ನಾವು ಏನು ಮಾಡ್ಲಿಕ್ಕೆ ಸಾಧ್ಯದ ಅಂದ್ರೆ ಗುರು ಬಸವ ಮಹಾಶಿವಯೋಗಿಗಳ ಈ ಮಹಾಮಠವನ್ನು ಕಸ ಹೊಡಿ ಸೇವಾರೆ ಮಾಡ್ಲಿಕ್ಕೆ ಬರ್ತೈತಲ್ಲ ನಮಗೆ. ಇಲ್ಲಿ ದಾಸೋಹ ನಡೆದದಂದ್ರೆ ದಿನಂಪ್ರತಿಯಾಗಿ ನೂರಾರು ಹುಡುಗರು ಯುವಕರು ಇಲ್ಲಿ ಸೇವಾ ಮಾಡ್ತಾರೆ ಅಂದ ಬಳಿಕ ಅದು ತನುವಿನಿಂದ ಗುರುವಿನ ಸೇವಾ ಮಾಡುವುದು ಅಂತ ಅದಕ್ಕೆ ಕರೀತಾರೆ. ಸೇವಾ ಮಾಡೋದು ಅಂದರೆ ಬರೀ ಪ್ರವಚನ ಕೇಳಿ ಹೋಗುವುದು ನಿಜವಾದ ಸೇವೆ ಅಲ್ಲ. ನಿಜವಾದ ಸೇವೆ ಯಾವುದು ಅಂದ್ರೆ ನೀವೆಲ್ಲ ಇಲ್ಲಿ ಬರೋಕ್ಕಿಂತ ಮೊದಲ ಬಂದು ಇದನ್ನು ಸ್ವಚ್ಛ ಮಾಡಿ ಯಾರು ಹಾಸ್ತಾರಲ್ಲ ಅದು ನಿಜವಾದ ಗುರು ಸೇವೆ. ನೀವೆಲ್ಲ ಹೋದ ಬಳಿಕ ಕೊಟ್ಟ ಕೊನೆಗೆ ಕಸ ಹೊಡೆದು ಸ್ವಚ್ಛ ಮಾಡಿ ಕೊನೆಗೆ ಗದ್ದಿಗೆಗೆ ನಮಸ್ಕಾರ ಮಾಡಿ ಯಾರು ಹೋಗ್ತಾರಲ್ಲ ಅವರು ನಿಜವಾಗಿ ಈ ಪ್ರವಚನ ಕೇಳಿದಂತಹ ಫಲ ಅವರಿಗೆ ಪ್ರಾಪ್ತವಾಗ್ತದೆ. ನಿಮಗೂ ಆಕ್ಕತಿ ಪೂರ್ಣ 100ಕ್ಕೆ 100 ಅವರಿಗೆ ಸಿಗುತ್ತದೆ, ನಿಮಗೆ 50. ಮತ್ತು ಸೇವಾ ಮಾಡಿದವ್ರಿಗೆ ಹೆಚ್ಚಿಗೆ ಸಿಗೋದಲ್ಲ. ಆ ಬಳಿಕ ಎರಡನೆಯದು ಮನದಿಂದ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಲಿಂಗವನ್ನು ದೇವರನ್ನು ಧ್ಯಾನಿಸ್ತಾ ಇರಬೇಕು, ಅದು ಎರಡನೆಯ ಸೇವೆ. ಮೂರನೆಯದು ಧನದಿಂದ. ಇಲ್ಲಪ್ಪ ನಮಗೆ ಬರ್ಲಾಕಾಗೋದಿಲ್ಲ ಅಥವಾ ಬಂದಿದ್ದೀವಿ ನಮ್ಮ ಹತ್ತಿರ ಸಂಪತ್ತದ, ಅದು ಬರೀ ಸಂಪತ್ತ ನಿಮ್ಮ ಮನೆಗೆ ಬಳಸುವ ಸಲುವಾಗಿಲ್ಲ. ಈಗ ದಿನಂಪ್ರತಿ ಇಲ್ಲಿ ದಾಸೋಹವನ್ನು ಮಾಡಿಸ್ತಾರೆ. ಅವರು ಇಷ್ಟೆಲ್ಲ ಜನ ಇವರೆಲ್ಲರೂ ಉಂಡು ಸಂತೋಷವಾಗಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಲಿ ಅಂತ ದಾಸೋಹವನ್ನು ಮಾಡಿಸ್ತಾರೆ. ಅದಕ್ಕೆ ನಮಗಷ್ಟು ದಾಸೋಹ ಮಾಡಿಸ್ಲಿಕ್ಕಾಗಲಿಕ್ಕಿಲ್ಲ. ಆದರೆ ಒಂದು 10 ರೂಪಾಯಿಯರೇ ಈ ದಾಸೋಹಕ್ಕೆ ಕೊಡ್ಲಿಕ್ಕೆ ಆಗ್ತದಲ್ಲ. ದೇವರಂದ್ರೆ ಕೋಟಿ ರೂಪಾಯಿ ಬೇಡಂಗಿಲ್ಲ. ದೇವರ 1 ಪೈಸಾ ನೀವು ಭಕ್ತಿಯಿಂದ ಕೊಟ್ಟರು ಕೂಡ ದೇವರದನ್ನು 1 ಕೋಟಿ ಅಂತ ತಿಳ್ಕೊತಾನೆ. ಆದ್ರೆ ಮೊದಲು ನಮಗೆ ಕೊಡುವಂಥ ಸಂಸ್ಕಾರ ಬರಬೇಕು. ಧನ ಅಂತ ಕರೀತಾರೆ. ತನು, ಮನ, ಧನ, ಇವು 3. ಈ 3ರಿಂದ ನೀನು ಸೇವೆಯನ್ನು ಮಾಡಬೇಕು, ದಾಸೋಹ ಮಾಡಬೇಕು. ಆವಾಗ ನಿಜವಾಗಿಯೂ ದೇವರಿಗೆ ಅರ್ಪಿತ ಆಗ್ತದಂತ ಪ್ರಭುದೇವರು ಹೇಳಿದರು. ಆಗ ಬಸವಣ್ಣವರು ಇದೊಂದು ಪರೀಕ್ಷಾ ಅನ್ನೋದು ಅವರಿಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಅವರಂದರು, ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ. ಎನಗೆ ಬೇಕೆಂಬ ಭಾವ ಮನ ವಚನ ಕಾಯದಲ್ಲಿ ಆದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಕೂಡಲ ಸಂಗಮ ದೇವ ಅಂತ ಹೇಳಿದರು. ಅಂದ್ರೆ ನೀವು ಶರೀರ ಅಂದ್ರೆ ಶರೀರವನ್ನೇ ನಿಮ್ಮ ಪಾದಕ್ಕೆ ಅರ್ಪಿಸಿ ಬಿಡ್ತೀನಿ, ಮನಸ್ಸಂದ್ರೆ ಮನಸ್ಸನ್ನು ನಿಮಗೆ ಕೊಟ್ಟು ಬಿಡ್ತೀನಿ, ಸಂಪತ್ತಂದ್ರೆ ಇಡೀ ನನಗೆ ಎಷ್ಟು ಸಂಬಂಧಪಟ್ಟದ್ದಲ್ಲ ಎಲ್ಲ ನಿಮ್ಮ ಜೋಳಿಗೆ ಒಳಗೆ ಹಾಕಿ ಬಿಡ್ತೀನಿ ಅಂತ ಹೇಳಿದರು ಬಸವಣ್ಣವರು. ಆಗ ಪ್ರಭುದೇವರಂದರು, ಇದೆಲ್ಲ ನಮಗೆ ಗೊತ್ತಿರಬೇಕದು. ನಾವೇನು ತಿಳ್ಕೊಂಡಿರ್ತೀವಿ, ನಾವು ಕೊಡಲಾರ್ದ ಮಠ ಹೆಂಗೆ ನಡೀತೈತಿ ಅಂತ ನಮ್ಮದು. ನಿಜವಾಗಿಯೂ ನೀವು ಕೊಡಬೇಕಾದ್ರೆ ನಿಮಗೊಬ್ಬ ಕೊಟ್ಟಿರ್ಬೇಕಲ್ಲ, ಅವ ಯಾರು ಅಂದ್ರೆ ದೇವರು ಅಂತ ನಾವು ಯಾರೂ ಮರಿಬಾರದು. ಅದನ್ನು ಇಲ್ಲಿ ಪ್ರಭುದೇವರು ಹೇಳ್ತಾರೆ, ರಜತ ಗಿರಿಗಳೆಲ್ಲವೂ ಪುರಾತನರ ಒಡವೆ, ಚತುರ್ದಶ ಭುವನಗಳೆಲ್ಲವೂ ಪ್ರಮಥರ ಒಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮೊಳೆ ಬಾಣಸದ ಮನೆ, ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು, ನೀನು ಏನ ಕೊಟ್ಟು ಭಕ್ತನಾದೆ ಹೇಳ ಸಂಗನ ಬಸವಣ್ಣ ಅಂತಂದ್ರವು. ಏನಪ್ಪ ಬಸವಣ್ಣ, ನೀ ಬೇಡಿದವರಿಗೆ ಬೇಡಿದ್ದ ಕೊಡ್ತನಂತ ಹೇಳತ್ತೇದಿ, ನಿಜವಾಗಿಯೂ ಈ ಶರೀರ ನಿಂದೇನಪ್ಪ ಅಂತ ಕೇಳಿದರು ಅಲ್ಲಮ್ಮ ಪ್ರಭುದೇವರು. ತನುವ ಬೇಡಿದ ಡೀವೆ, ಶರೀರ ಬೇಕಾದ್ರೆ ಕೊಡ್ತೇನೆ ಅಂತ ಹೇಳ್ತಿ, ಶರೀರ ನಿಜವಾಗಿಯೂ ನಿನ್ನ ಆಸ್ತಿ ಏನಿದು? ನಿಜವಾಗಿ ವಿಚಾರ ಮಾಡಿದರೆ ಶರೀರ ನಮ್ಮದಲ್ಲಿದು. ಪರಮಾತ್ಮ ನಮ್ಮನ್ನು ಹಂಗೆ ತಯಾರು ಮಾಡಿ ಕಳಿಸ್ಯಾನ, ಇದು ದೇವರು ಕೊಟ್ಟ ಶರೀರ. ಆ ಬಳಿಕ ಮನವ ಬೇಡಿದಡಿವೆ, ಇದು ಯಾವುದು ನಮ್ಮದಲ್ಲ. ಅಷ್ಟೇ ಅಲ್ಲದೆ ಇಡೀ ಜಗತ್ತ ರಜತ ಗಿರಿಗಳೆಲ್ಲವೂ ಪುರಾತನರ ಒಡವೆ,
ಚತುರ್ದಶ ಭುವನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ಈ ಜಗತ್ತಿನ ಮಾಲಕ ಯಾರಪ್ಪ? ನಾವೇನು? ದೇವರದಾನ ಇದರ ಮಾಲಕ. ಹಾಗಾದ್ರೆ ನೀನು ಏನ ಕೊಟ್ಟು ಭಕ್ತನಾದೆ ಹೇಳ ಸಂಗನ ಬಸವಣ್ಣ. ಬಸವಣ್ಣವರಿಗೆ ಈ ಪ್ರಶ್ನೆ ಇದು. ಸಣ್ಣ ಪುಟ್ಟ ಮನುಷ್ಯರಿಗೆ ಕೇಳಿಲ್ಲ ಪ್ರಭುದೇವರು. ಯಾರು ಇಡೀ ಕಲ್ಯಾಣವನ್ನೇ ಕಟ್ಟಿದ್ರೋ ಅಂತಹ ಬಸವಣ್ಣನವರಿಗೆ ಈ ಪ್ರಶ್ನೆ. ನೀನು ಆವುದರಲ್ಲಿ ಏನ ಕೊಟ್ಟು ಭಕ್ತನಾದೆ? ನಾವು 1,00,000 ರೂಪಾಯಿ ಕೊಟ್ಟು ಬರಿಸಿಬಿಡ್ತೀವಿ, ಕಲ್ಲಿನಾಗ ಕೆತ್ತಿಸಿಬಿಡ್ತೀವಿ. ಹಿಂಗೆ ಮಠದಲ್ಲಿ ಇಂಥ ಒಂದು ಬಾಗಲ ಕೊಟ್ಟವ ನಾನು ಅಂತ ಕೆತ್ತಿಸಿಬಿಡ್ತಾರೆ. ಮುಂದೆ ಯಾರು ಬಂದರೂ ಕೂಡ ಅದು ಮಠ ಅಂಥೇಳಿ ನೋಡಬಾರ್ದು, ಇವನ ಹೆಸರು ಓದ್ಬೇಕು ಅವರು. ವಿಚಾರ ಮಾಡ್ರಿ, ಇದೇನು ಮಠ ಅದ, ಈ ಮಠವನ್ನು ಕಟ್ಟಿಸುವಾಗ ಹೊನ್ನಾವರ ಅಳ್ನಾವರ ಅಂತದ ಆ ಕಡೆ ದಾಂಡೇಲಿ ಕಡೆಗೆ, ಅಲ್ಲಿ ಒಬ್ಬರು ಕಟ್ಟಿಗೆ ವ್ಯಾಪಾರಿಗಳು ತಮ್ಮ ಒಂದು ಹೆಸರು ಸಹಿತ ಹಾಕಿಸ್ಲಾರ್ದನ ಈ ಮಠಕ್ಕೆ ಎಷ್ಟು ಬೇಕೋ ಅಷ್ಟು ಸಾಗವಾನಿ ಕಟ್ಟಿಗೆಗಳನ್ನು ತಮ್ಮ ಹೆಸರು ಹೇಳಾರ್ದ ಕೊಟ್ಟಾರಂದ್ರೆ ಅಂಥವರಿಗೆ ದಾನಿಗಳು ಅಂತ ಕರೀತಾರೆ. ಇವತ್ತಿಗೂ ನಾವು ಇಷ್ಟೆಲ್ಲ ಜನ ಬರ್ತೀವಿ, ಆದ್ರೆ ಅವ್ರೇನು ಕಟ್ಟಿಗೆ ಕೊಟ್ರಲ್ಲ ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ. ಒಂದು ಕಟ್ಟಿಗೆ ಒಳಗರೆ ಕೆತ್ಸ್ಯಾರೇನು ಅವರು? ಒಂದು ಕಟ್ಟಿಗೆ ಒಳಗರೆ ಇಂಥವ್ರು ಅಂತ ಕೆತ್ಸ್ಯಾರೇನು? ದಾನ ಕೊಡಬೇಕು, ನಾ ಕೊಟ್ಟನೆ ಅನ್ನೋದು ಮರಿಬೇಕು. ಎಷ್ಟೋ ಭೂಮಿಯನ್ನು ದಾನ ಮಾಡಿದರು ಈ ಮಠದ ಸಲುವಾಗಿ. ಗುರುಬಸವ ಮಹಾಶಿವಯೋಗಿಗಳ ಮಹಾಮಠ ಇದು ನಿಜವಾಗಿಯೂ ಅನ್ನದಾಸೋಹದ ಕೇಂದ್ರವಾಗಬೇಕು ಅಂತ ಇಷ್ಟೆಲ್ಲ ಭೂಮಿಯನ್ನು ದಾನ ಮಾಡಿದರು. ಆದರೆ ಆ ಭೂಮಿಯನ್ನು ಕೊಟ್ಟವರು ನಾ ಕೊಟ್ಟನೆ ಅಂತೆಲ್ಲಿ ಹೇಳಲಿಲ್ಲ. ಹಂಗೆ ನಾವು ಎಷ್ಟೇ ಕೊಡಲಿ ಏನೇ ಕೊಡಲಿ ಕೊಟ್ಟನೆ ಅಂತ ಹೇಳಕ್ಕೆ ಹೋಗಬಾರ್ದು. ಆ ಬಳಿಕ ಬಸವಣ್ಣನವರಿಗೆ ಗೊತ್ತಾಯಿತು ನಾ ಎಲ್ಲಿ ತಪ್ಪೇನೆ ಅಂತ. ಅವಾಗ ಅವರು ಎನ್ನ ತಪ್ಪು ಅನಂತ ಕೋಟಿ, ನನ್ನಿಂದ ಸರ್ವತಾ ತಪ್ಪಾಗ್ಯದ, ಇನ್ನು ಮುಂದೆ ನಾ ಕೊಟ್ಟನೆ ಅಂತನ ಅನ್ನಂಗಿಲ್ಲ, ಸುಮ್ಮ ಬರೀ ಸೇವಾ ಮಾಡ್ತೀನಿ ಅಂತ ಬಸವಣ್ಣವ್ರು ಹೇಳಿದರು. ಈಗ ನೀನು ಪರಿಪೂರ್ಣ ಶುದ್ಧನಾದೆ ಸಿದ್ಧನಾದೆ ಅಂತ ಅಲ್ಲಮ್ಮ ಪ್ರಭುದೇವರು ಬಸವಣ್ಣವ್ರಿಗೆ ಹೇಳಿದರು. ಅದರಂತೆ ನಾವೆಲ್ಲರೂ ಕೂಡ ಅವರ ಮಾತುಗಳನ್ನು ಕೇಳಬೇಕು. ಹೇಳ್ತಾರ, ಒಬ್ಬ ಮನುಷ್ಯ ಜ್ಞಾನಿಯಾಗಬೇಕಾಗಿತ್ತು ಅಂದ್ರೆ ಜೀವನದಲ್ಲಿ ಇಂಥ ಮಾತುಗಳನ್ನು ನೆನಪಿಟ್ಕೋಬೇಕು. ಒಬ್ಬ ಬೀಳೂರಿನವ ಜತ್ತಿ ಸಂತಿಗೆ ಹೋದ. ಇವತ್ತು ಜತ್ತಿ ಸಂತಿ ಕಾಣ್ತದೆ. ಅದೇ ಮುಂಜಾನೆ ಗಾಡಿ ಜತ್ತಿ ಕಡೆನೇ ಹೊಂಟಿದ್ದು ತಿಳ್ಕೊಂಡೇವು ನಾವು. ಬಹುತೇಕ ಸಂತೆ ಅದ. ಸಂತಿತ್ತು ಅಂದ್ರೆ ನಿಮಗೆ ಭಾಳ ಹುರುಪು ಭಾಳ. ಆ ಬಳಿಕ ಸಂತಿ ಕಡೆ ಹೋದ ಬಳಿಕ ಅಲ್ಲೆಲ್ಲ ತಿರುಗಾಡಿ ಒಂದು ಚೀಲ ತಗೊಂಡು ಹೋಗಿದ್ದ. ಎಲ್ಲ ತಿರುಗಾಡಿ ನೋಡಿದ. ಕೆಲವೊಂದು ಗಿರಾಕಿಗಳು ಬರೀ ತಿರುಗಾಡಿ ನೋಡ್ತಾರ, ಯಾವುದೂ ಖರೀದಿ ಮಾಡಂಗಿಲ್ಲ ಅವರು. ಕಿಶೆದಾಗ ರೊಕ್ಕ ಇರ್ತಾವೆ, ಕೈಯಾಗ ಚೀಲ ಇರ್ತದೆ, ಆದ್ರೆ ಪುಕಟ ಏನರ ಸಿಗತೈತಿ ಅಂತ ನೋಡ್ಬೇಕಂತ ಅವರು. ಕೆಲವೊಂದು ಮಂದಿ ಬರೀ ಶಾಂಪಲ್ ತೊಗೊಂಡನ ಜೀವನ ಕಳೆದು ಬಿಡ್ತಾರೆ. ಸೌತೆಕಾಯಿ ಅವನ ಮುಂದೆ ಹೋಗೋದು, ಇದು ಹೆಂಗದ ನೋಡ್ತ ಅನ್ನೋದು ಒಂದು ಚೀಲದಾಗ ಹಾಕೊಳ್ಳೋದು. ಟೊಮೆಟೊದವನ ಮುಂದೆ ಹೋಗೋದು, ಇದು ಕಗ್ಗೈತು ಹಸಿ ಆಯಿತು ಹಣ್ಣಾಯ್ತು ಅನ್ನೋದ್ರೊಳಗೆ ಒಂದು ಕಿಶೆದಾಗ. ಹಂಗೆ ಇವ ಅಂಥ ಗಿರೇಕಿದ್ದ. ಆ ಬಳಿಕ ಕೊನೆಗೆ ಒಂದು ವಿಶೇಷವಾಗಿ ಅವನಿಗೆ ಒಂದು ಬೋರ್ಡ್ ಕಂಡಿತು. ಆ ಅಂಗಡಿ ಯಾವುದು ಅಂದ್ರೆ ಮಾತು ಮಾರುವ ಅಂಗಡಿ ಅಂತ ಬರೆದಿದ್ದವ. ಏನು ಮಾರ್ತಿದ್ದವ? ಮಾತು ಮಾರವ. ಕಾಯಿಪಲ್ಯನೂ ಮಾರವಲ್ಲ, ಕಿರಾಣಿನೂ ಮಾರವಲ್ಲ, ಏನು ಮಾರವಲ್ಲ, ಬರೀ ಮಾತು ಮಾರವ. ಶಾಣೆ ಮನುಷ್ಯ ಇದ್ದ ಅಂಗಡಿ ತೆಗೆದವ, ಹುಚ್ಚಿರಲಿಲ್ಲ. ಮಾತಾಡ್ಬೇಕಾದ್ರೆ ಬಹಳ ಶಾಣೆ ಬೇಕಾಗ್ತದೆ. ಅವಾಗ ಏನದ ಅಂಥೇಳಿ ಒಳಗೆ ಹೋದ. ಬೋರ್ಡ್ ಅಟ್ಟೆ ಇತ್ತು ಹೊರಗೆ. ಒಳಗೆ ಹೋದ, ನೋಡ್ತಾನೆ ಯಾವ ಸಾಮಾನು ಕಾಣಲಿಲ್ಲ. ಮಾತು ಮಾರುವ ಅಂಗಡಿಯಾಗ ಏನು ಸಾಮಾನು ಇರ್ತಾವನು? ಬರೀ ಮಾತು ಅಷ್ಟೇ ಇರ್ತಾವ.
ನೋಡಿದ ಅಲ್ಲಿ ಒಬ್ಬ ಟೇಬಲ್ ಹಾಕ್ಕೊಂಡು ಒಬ್ಬ ಹಳೇ ಅಜ್ಜ, ತಲೆ ಬೆಳಗಾಗಿತ್ತು, ತಿಳುವಳಿಕೆ ಹೆಚ್ಚಾಗಿತ್ತು, ಶರೀರ ಹಣ್ಣಾಗಿತ್ತು, ಅದರಂತೆ ಮನಸ್ಸೂ ಕೂಡ ಹಣ್ಣಾಗಿತ್ತು. ಅಂಥ ಮುತ್ತೆ ಕೂತಿದ್ದ ಮಾತು ಮಾರವ. ನಿಮ್ಮ ಮನ್ಯಾಗೂ ಮಾತು ಮಾರವ್ರು ಇರ್ತಾರೆ, ತಗೋಬೇಕು. ಹಣ್ಣಾದಂಥ ಅಜ್ಜ ಅಜ್ಜಿಗಳಂದ್ರೆ ಸುಮ್ಮ ಅವರು ಶರೀರ ಹಣ್ಣಾಗಿರುವುದಿಲ್ಲ, ಜೀವನದಲ್ಲಿ ಪೆಟ್ಟು ತಿಂದು ತಿಂದು ಅವ್ರ ಅನುಭವ ಕಲ್ತಿರ್ತಾರೆ. ಎರಡು ಮಾತು ಹೇಳ್ರಿ ಕೇಳಬೇಕು. ನೀನು ಹೇಳ್ತಿ ಅಜ್ಜ ನಿನಗ ವಯಸ್ಸಾಗೈತಿ ಅಂತ ತಿರುಗಿ ಅವ್ರಿಗೆ ಹೊಳ್ಳಿ ವಾದ ಹಾಕಬಾರ್ದು. ಅವಾಗ ಇವ ಹೋದ, ಏನ್ರಿ ನಿಮ್ಮ ಅಂಗಡಿ ವಿಶೇಷತೆ ಏನು? ಮಾತು ಮಾರು ಅಂಗಡಿ ಅಂತ ಹಾಕಿರಲ್ಲ, ಏನೇನು ನಿಮ್ಮ ಮಾತಿನ ವಿಶೇಷತೆ ಏನು ಅಂತ ಕೇಳಿದ. ಅವ ಅಂದ, ಅಜ್ಜ ನಮ್ಮಲ್ಲಿ ಎಲ್ಲ ಪ್ರಕಾರದ ಮಾತುಗಳು ಸಿಗ್ತಾವು ಅಂತಂದವ. ಅವ ಅಂದ, ಮಾತರೇ ಒಂದು ಅದಾವು, ಮಾತಿನಾಗ ಹೆಂಗೆ ಪ್ರಕಾರ ಇರ್ತಾವ ಅಂತ ಇವನಿಗೆ. ಆವಾಗ ಅವ ಅಜ್ಜ ಹೇಳ್ದ, ನೋಡಪ್ಪ ನಮ್ಮಲ್ಲಿ 10 ರೂಪಾಯಿ ಮಾತನೂ ಅದಾವು, 100 ರೂಪಾಯಿ ಮಾತದಾವು, 1000 ರೂಪಾಯಿ ಮಾತದಾವು, 1,00,000 ರೂಪಾಯಿ ಮಾತದಾವು, 1 ಕೋಟಿ ರೂಪಾಯಿ ಮಾತನೂ ಅದಾವ ಅಂತ ಹೇಳಿದವ. ಅವಾಗ ಇವನಿಗೆ ನೋಡುನು ಬಂದದೀವಿ ಅಂದರೆ ಖಾಲಿ ಹೋಗೋದು ಬೇಡ ಅಂತ ತಿಳ್ಕೊಂಡು 50 ರೂಪಾಯಿದು 1-2 ಮಾತು ಕೊಡು ಅಂತಂದವ. ಅವಾಗ ಅವ ಅಜ್ಜ ಅಂದ, ಹಂಗೆ ಹೇಳುವೇನ ಬರೆದು ಕೊಡ್ಲು ಅಂತಂದ ನಾವು. ಹಂಗೆ ಹೇಳ್ರೆ ಮತ್ತೆ ಯಾರೇ ಈ ಮಾತು ಕೇಳಿಸ್ಕೊಂಡ್ರಂದ್ರೆ ಪುಕಟ ರೊಕ್ಕ ಹೊಕ್ಕವಂತ ಬರದ ಕೊಡಂತಂದ ನಾವು. ಎಷ್ಟು ವಿಚಾರ ಮಾಡ್ತಾರೆ ನೋಡ್ರಿ. ಅವ ಅಜ್ಜ ಆಯ್ತಪ್ಪ ಅಂತ ತಿಳ್ಕೊಂಡು 100 ರೂಪಾಯಿ ತೊಗೊಂಡ, 2 ಮಾತು ಚೀಟಿ ಒಳಗೆ ಬರೆದ ಕೊಟ್ಟ. ಇವ ತಗೊಂಡು ಬಂದ ಬಸ್ ಸ್ಟ್ಯಾಂಡ್ನಾಗ ನಿಂತ, ಬೀಳೂರಿಗೆ ಬರ್ಬೇಕಲ್ಲ ಹೊಳ್ಳಿನ. ಬರೋದ್ರೊಳಗಾಗಿ ಬಸ್ ಸ್ಟ್ಯಾಂಡ್ ಮುಂದೆ ದೊಡ್ಡ ಜಗಳ ನಡೆದಿತ್ತು. ಇವಾಗ ಅವ ಹೊಡೆದು, ಅವಾಗ ಇವ ಹೊಡೆದು. ಈ ಜಗಳ ನೋಡೋ ಸಲುವಾಗಿ ಇಡೀ ಬಸ್ ಸ್ಟ್ಯಾಂಡ್ನ ಬಂದು ಅಲ್ಲೇ ನಿಂತಿತ್ತು. ಜಗಳ ನಡೀತು ಅಂದ್ರೆ ಪ್ರವಚನಕ್ಕೆ ಬರಂಗಿಲ್ಲ, ಅಷ್ಟು ಜನ ಕೂಡ್ತದೆ ಜಗಳಕ್ಕೆ. ನೋಡೋ ಸಲುವಾಗಿ ಹುರುಪು ಜನರಿಗೆ ಒಟ್ಟು ಜಗಳ ನೋಡ್ಬೇಕು. ಅವ ಏನು ಬೈತಾನ, ಇವ ಏನು ಬೈತಾನ. ಅವ್ರು ಏನು ಜಗಳ ನಿಲ್ಲಿಸುವಂಗೆ ಕಾಣಿದ್ರು ಕೂಡ ಹಿಂದೆ ನಾವು ಅದು ಬಿಡಬೇಡ ಅಂತ ಹೇಳ್ತಾರೆ. ಮತ್ತು ಆದದ್ದಾಗಲಿ ನಮ್ಮದು ಬಹಳ ಬಡ್ಡಿ ಭಾಳ ದೊಡ್ಡದ ಅಂತ ಹೇಳ್ತಾನ. ಬಡ್ಡಿ ತಗೊಂಡು ಏನು ಮಾಡೋದು ಒಂದು. ಅವಾಗ ಜಗಳ ಹತ್ತಿತ್ತು. ಇವನು ಅದರಲ್ಲಿ ನೋಡ್ಕೋತ ನಿಂತಿದ್ದ. ಆ ಕಡೆ ಈ ಕಡೆ ನೋಡೋದ್ರೊಳಗಾಗಿ ಹಿಂದೆ ನಿಂತು ಒಬ್ಬ ಮನುಷ್ಯ ಇವನ ಜೋರ್ಲೆ ನುಗ್ಸೆ ಬಿಟ್ಟ. ಇವ ಹೋಗಿ ಜಗಳಾಡೋರು ನಡು ಹೋಗಿ ಇವ ಬಿದ್ದ. ಮಗನ ನಮ್ಮ ನಡು ಬಂದು ಬೀಳ್ತೀಯ ಅಂತ ಇಬ್ಬರು ಕೂಡಿ ಇವನು ಹೊಡೆದರು. ಏನೂ ಇಲ್ಲ ಪಾಪದ ಪ್ರಾಣಿ, ಸುಮ್ಮ ಸಂತಿ ಮಾಡ್ಕೊಂಡು ಬರ್ಬೇಕಂತ ಹೋಗ್ಯಾನ. ಅಲ್ಲಿ ಹೋಗಿ ಬಡಿಸ್ಕೊಳ್ಳೋದು ಹಣೆ ಬರ. ಅಷ್ಟೇ ಅಲ್ಲದೆ ಅಷ್ಟರೊಳಗನ ಒಬ್ಬ ಮನುಷ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ. ಪೊಲೀಸರು ಬಂದ್ರೆ ಆ ಕಡೆದ ಬಂದವರನ ಅವರಿಬ್ಬರು, ಇವೊಬ್ಬ ಇವನು ಸುತ್ತಮುತ್ತ ಏನು ನಿಂತಿದ್ರಲ್ಲ ಅವರೊಂದು 4 ಮಂದಿನ ಜೀಪ್ನಾಗ ಹಾಕೊಂಡು ಅವರು ಇವತ್ತ ಕೆಲಸ ಸಿಕ್ಕತ್ತೆ ಬಾ ಅಂತ ಪೊಲೀಸರು. ಆಯ್ತು ತಗೊಂಡು ಹೊಂಟ್ರು. ಹೋಗೋದ್ರೊಳಗಾಗಿ ಪೊಲೀಸರಂದ್ರೆ ಪೊಲೀಸರ ಭಾಷೆ ಮಾತಾಡೋದಲ್ಲ. ಬಂದ ಕೂಡಲೇ 2 ಗಜ್ ಬಿಡ್ತಾರೆ ಅವರು. ಕೈಯಾಗ ಬಿದ್ರ ಬಡಿಗಿರ್ತಾವ. 2 ಬಡಿದ್ರು. ಅಲ್ಲಿ ಜಗಳದಾಗ 1-2 ಏಟು ತಿಂದ. ಪೊಲೀಸರ ಕಡೆ 1-2 ಏಟು ತಿಂದ. ಏನು ಹಣೆ ಬರ ಬತ್ತಪ್ಪ ಅಂತಂದ. ಅಲ್ಲಿ ಗುರುಬಸಪ್ಪನ ಮುತ್ಯಾನ ಮಠದಾಗ ಪ್ರವಚನ ನಡೆದದ. ಆ ಕಡೆ ಹೋಗೋದ್ರೊಳಗಾಗಿ ನಮ್ಮ ಈ ಕಡೆ ಬಂತಲ್ಪ ಅಂತಂದ. ಆ ಬಳಿಕ ದಾರಿ ಒಳಗೆ ಹೋಗುವಾಗ ನೆನಪಾತವ, ನಾನು ಸಂತಿಗೆ ಬಂದಿದ್ನಿ, 2 ಚೀಟಿ ಬರೆದು ಕೊಟ್ಟಿದ್ದ ಅಜ್ಜ, ಕೊಂಡು ತಗೊಂಡಿದ್ನಿ, ಏನರೇ ಬರದ ನೋಡಬೇಕು ಅಂತ 1 ಚೀಟಿ ಬಿಚ್ಚಿ ನೋಡಿದ. ಅದ್ರಾಗ ಅವ ಏನು ಬರೆದಿದ್ದ ಅಜ್ಜ ಅಂದ್ರೆ, ಜಗಳ ನಡೆದಲ್ಲಿ ನಿಲ್ಲಬಾರದು ಅಂತ ಬರೆದಿದ್ದ. ಮೊದಲನೇ ಮಾತಿದು.
50 ಕೊಟ್ಟಿದ್ದ. ಅವ ಇಟ್ಟು ಹೇಳಿದ್ದ, ಜಗಳ ನಡೆದಲ್ಲಿ ನಿಲ್ಲಬಾರದು. ಆಯಿತು, 1ನೇ ಚೀಟಿ ಮೊದಲ ಓದಿದ್ನಿ ಅಂದ್ರೆ ಮರಯ ಅಲ್ಯಾಕೆ ನಾನು ನಿಂದಿರ್ತಿದ್ನಿ. ಅದು ಹೋಯ್ತು, ಬಗೆಹರಿತ್ತಲ್ಲ. ಇನ್ನು 2ನೇ ಮಾತ, ಇದು ಒಂದು ಓದಿ ಮುಗಿಸೋದ್ರೊಳಗಾಗಿ ಇವನು ಓದಿ ಜೈಲ್ನಾಗ ಹೋಗಿದ್ರು ಪೊಲೀಸರು. ಆ ಬಳಿಕ ಒಗದ ಕೂಡಲೇ ಇವನು ಸುತ್ತಮುತ್ತ 7-8 ಜನ ಎಲ್ಲ ಇವ್ರನ್ನ ಕೇಸ್ ಹಾಕ್ಬೇಕಂತ ತಯಾರಿ ನಡೆಸಿದ್ರು ಪೊಲೀಸರು. ಆ ಬಳಿಕ ಬರ್ಕೊಳಕ್ಕೆ ಚಲೋ ಮಾಡಿದರು. ಒಬ್ಬೊಬ್ಬನ ಹೆಸರ, ನಿನ್ನ ಹೆಸರು ಹೇಳಪ್ಪ, ನಿನಗೆ ವಯಸ್ಸೆಟ್ಟ, ಯಾವೂರ ಎಲ್ಲ ಬರ್ಕೋಬೇಕಲ್ಲ ಮತ್ತು ಅನ್ನೋದ್ರೊಳಗಾಗಿ ಆ ಕಡೆ ದಂಡ್ಯದಿಂದ ಹೆಸರು ಕೇಳ್ಕೋತ ಬರೋದ್ರೊಳಗಾಗಿ ಇವ 2ನೇ ಚೀಟಿ ಏನದ ತೆಗೆದು ನೋಡ್ಬೇಕಂತ ತೆಗೆದು ನೋಡಿದ. ಜನರೊಳಗೆ ಹುಚ್ಚನಂತೆ ವರ್ತಿಸಬೇಕು ಅಂತ ಬರೆದಿದ್ದರು ಅವರು. ಇವ ಅಂದ, ಈ ಎಲ್ಲ ಜಗಳದೊಳಗೆ ನಾ ಪಾರಾಗಿ ಹೋಗ್ಬೇಕಂದ್ರೆ ಹುಚ್ಚರಂಗೆ ನಾಟಕ ಮಾಡ್ರನ್ನ ಈ ಜೈಲಿನಿಂದ ಹೊರಗೆ ಬಿಡ್ತಾರಂತಂದ ನಾವು. ಅನ್ನೋದ್ರೊಳಗೆ ಪೊಲೀಸ್ ಸಂಘ ಕೇಳ್ಕೋತ ಇವನ ಕಡೆನ ಬತ್ತು ಸರದಿ ಕೇಳಿದ ಪೊಲೀಸ್, ಏನೋ ನಿನ್ನ ಹೆಸರ ಅಂತ ಕೇಳಿದ. ನನ್ನ ಹೆಸರು ಕಮಲವರಿಯ ತಂದೆವ. ನಿಮ್ಮ ಊರು ಯಾವುದು ಅಂತ ಕೇಳಿದ. ಪಾಕಿಸ್ತಾನ ರೀ ತಂದೆವ. ಪೂರ ತಲೆ ಬಿಟ್ಟೈತಪ್ಪ ಅಂದ, ಇಂಥ ಹುಚ್ಚರ್ನ್ಯಾಗ ತೊಗೊಂಬರ್ತಿರೋ, ಓದ್ ಹೊರಗೆ ಹಾಕ್ರಿ ಒಂದು ಜೈಲಿನಿಂದ ಅಂತ PSI ಅಂದ. ಬರೇ ಅಜ್ಜಾನ 50 ಎಡ್ಡು ಮಾತನ ಇವನ ಜೀವನದಲ್ಲಿ ಇಟ್ಟು ಉಳಿಸ್ತಾ ಒಂದ ಬಳಿಕ ಇನ್ನು ಬಸವಣ್ಣನ ವಚನ, ಅಲ್ಲಮ ಪ್ರಭುದೇವರ ವಚನ ಅವಕ್ಕೆ ಕೋಟಿನೂ ಅಲ್ಲ ಅಬ್ಜ ಬೆಲೆ ಕೊಟ್ಟರು ಕೂಡ ಬರುವುದಿಲ್ಲ. ಅಂಥ ಮಾತುಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡೀವಿ ಅಂದ್ರೆ ಜೀವನ ಏನಾಗ್ತದ, ಕಲ್ಯಾಣವಾಗ್ತದ, ಮಂಗಲಮಯವಾಗ್ತದ. ಅಂತಹ ಜೀವನ ನಮ್ಮೆಲ್ಲರದಾಗಲಿ ಅಂತ ಹೇಳಿ ಇವತ್ತಿನ ಸತ್ಸಂಗಕ್ಕೆ ಮಂಗಲ.